ಆ ಓದು, ಆ ವೃತ್ತಿಯ ಒಂದು ಕನಸು ಇದೆಲ್ಲ ಹೇಗೆ ಶುರು ಆಯ್ತು? ಗೊತ್ತಿಲ್ಲ, ಬದುಕು ನಮ್ಮನ್ನ ಎಲ್ಲೆಲ್ಗೋ ಕರ್ಕೊಂಡು ಹೋಗುತ್ತೆ. ಹೋಗುವಾಗ ಯಾವ ಕ್ಷೇತ್ರಕ್ಕೆ ನಾನು ಮುಟ್ಟಬೇಕು ಅಂತ ಏನಾದ್ರು ರೈಟಿಂಗ್ ಇದ್ದದ್ದು ಮೇಡಮ್. ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಅದನ್ನ ಹೊರಗೆ ಹಚ್ಚಬೇಕು. ಹಲವಾರು ಸಂದರ್ಭಗಳಂತ ಸವಾಲುಗಳನ್ನ ಸ್ವೀಕರಿಸ್ತಾನೆ ಇರ್ತೀವಿ. ನೀವು ಬಾಗಿಲು ತಟ್ಟಿದ ತಕ್ಷಣ ಎಲ್ಲಾ ಬಾಗಿಲುಗಳು ತೆರ್ಕೊಳ್ಳಲ್ಲ. ಕಿರುತೆರೆ ಇದ್ದಿದ್ರಿಂದ ಧೈರ್ಯವಾಗಿ ಸಿನಿಮಾಗಳನ್ನ, ಈ ರೀತಿ ಸಿನಿಮಾಗಳನ್ನ ಮಾಡಕ್ ಸಾಧ್ಯ ಆಯ್ತು. ಇವತ್ತೇ ನೀವು ಮುನ್ನುಡಿ ವಸ್ತುವನ್ನ ಇಟ್ಕೊಂಡು ಸಿನಿಮಾ ಮಾಡೋದ್ರು ನಾನು ಮಾಡಕ್ ಸಾಧ್ಯ ಆಗುತ್ತೆ. ಆಗ ಚಿತ್ರಗಳನ್ನ ತಲುಪದಷ್ಟು ಈಗ ತಲುಪಿಸೋದು ಕಷ್ಟ ಇಲ್ಲ. ನಾನು ಇನ್ನೂ ಏನೋ ವಿಷಯವನ್ನ ಮುಟ್ಟಬೇಕಿತ್ತು ಅಂತ ಅನ್ಸುತ್ತೆ. ಯಾವಾಗ್ಲೂ ಇರುತ್ತೆ, ಯಾವ್ದು ಸಂಪೂರ್ಣ ತೃಪ್ತಿ ಕೊಟ್ಟಿರಲ್ಲ. ಯಾವ್ದನ್ನು ನಮ್ಗೆ ಇದು ಮಾತ್ರ ಬೇಕೇ ಬೇಕು ಅಂತ ಹಠ ಮಾಡ್ತೀರಿ. ನಾವ್ ಯಾಕೆ ಹೊಂದಾಣಿಕೆ ಮಾಡ್ಕೊಂಡು, ನೀವು ಹೇಳಿದಾಗ ಬಂದ್ ಮಾಡ್ಬೇಕು, ಇವಾಗ ಅದಿಲ್ಲ, ಅದು ಕಡಿಮೆ ಆಗಿದೆ. ಕೆಲವು ಸರಿ ನಾನು ಇಲ್ಲ ಇದು ಬೇಕು ಅಂತ ಅಂದಿರೋದು ಸಿನಿಮಾಗಳನ್ನ ಸಂಖ್ಯೆ ಹೆಚ್ಚಿಗೆ ಮಾಡ್ಕೊಂಡಿದ್ದ ಹೊರತು ಒಳ್ಳೆಯ ಪ್ರೇಕ್ಷಕರ ಸಂಖ್ಯೆಯನ್ನ ಬೆಳೆಸೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಕನ್ನಡ ಚಿತ್ರರಂಗದ ಸದಭಿರುಚಿಯ ಚಿತ್ರ ನಿರ್ದೇಶಕ ಅಂತಲೇ ಹೆಸರಾದವರು ಪಿ ಶೇಷಾದ್ರಿ ಅವರು 9 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನ ತಮ್ಮ ಮಡಿಲಿಗೆ ತಗೊಂಡವರು ಅಥವಾ ಪುರಸ್ಕೃತರಾದವರು ಅಂತ ಹೇಳಬೇಕು. ಈ ಸದಭಿರುಚಿಯ ಚಿತ್ರಗಳು ಅಂದ್ರೆ ಏನು, ಇದರ ಹಿಂದಿರುವ ಹೊಣೆಗಾರಿಕೆ ಯಾವ ರೀತಿ ಇದು, ಇದರ ಬಗ್ಗೆ ಎಲ್ಲ ಮಾತಾಡೋಣ ಶೇಷಾದ್ರಿ ಅವರೊಂದಿಗೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ. ಚಿತ್ರರಂಗದಲ್ಲಿ ಶೇಷಾದ್ರಿ ಅವರು ಒಂದು ಪ್ರಾಜೆಕ್ಟ್ ತಗೊಂಡಿದ್ದಾರೆ ಅಂದ್ರೆ ಆ ಕಡೆ ಗಮನ ಹೋಗುತ್ತೆ. ಏನೋ ಒಂದು ಹೊಸದಾದ ಒಂದು ಭಿನ್ನ ಸ್ವರೂಪವನ್ನ ನಮ್ಮ ಮುಂದೆ ಇಡ್ತಾರೆ. ಕಾದಂಬರಿಯ ಯಾವುದೋ ಒಂದು ಲೋಕವನ್ನ ಬೇರೆ ರೀತಿ ಕೊಡ್ತಾರೆ ಅಂತ. ಸೊ ಇದರ ಹಿಂದೆ ಅಪಾರವಾದ ಶ್ರಮ ಇರಬೇಕು, ಓದಿರ್ಬೇಕು. ಆ ಓದು, ಆ ವೃತ್ತಿಯ ಒಂದು ಕನಸು ಇದೆಲ್ಲ ಹೇಗೆ ಶುರು ಆಯ್ತು? ಮೂಲತಃ ನಾನು ಸಾಹಿತ್ಯದ ವಿದ್ಯಾರ್ಥಿ. ಸಾಹಿತ್ಯ ನಿಮ್ಮ ಚಿಂತನೆಗಳನ್ನ ಪ್ರಖರ ಮಾಡುತ್ತೆ. ಹಾಗಾಗಿ ಚಿತ್ರಕಲೆಯಲ್ಲಿ ಕೂಡ ನಂಗೆ ಬಾಲ್ಯದಲ್ಲಿ ಆಸಕ್ತಿ ಇತ್ತು. ಚಿತ್ರಕಲೆಯಲ್ಲಿ ಹಾಗಾಗಿ ಸಾಹಿತ್ಯ ಮತ್ತು ಚಿತ್ರಕಲೆ ಎರಡು ನನ್ನನ್ನ ಸದಭಿರುಚಿಯ ಕಡೆಗೆ ತಂದಿದೆ ಅಂತ ಕಾಣುತ್ತೆ. ಆ ನಂತರ ನಾನು ಸ್ವಲ್ಪ ದಿವಸ ಪತ್ರಕರ್ತನ ಕೂಡ ಕೆಲಸ ಮಾಡಿದ್ದೆ. ಸೊ ಇವೆಲ್ಲವೂ ಈ ರೀತಿಯ ಸಿನಿಮಾಗಳನ್ನ ನಾನು ಈಗ ಮಾಡಿಕೊಂಡು ಮುಂದುವರ್ಕೊಂಡು ಹೋಗೋದಕ್ಕೆ ಸಹಕಾರಿಯಾಗಿದೆ. ನನ್ನ ಯೋಚನೆಗಳು ಪ್ರಖರವಾಗೋದಕ್ಕೆ ಕೂಡ ಅದು ಕಾರಣ ಆಗಿದೆ ಅಂತ ಅನ್ಕೋತೀನಿ. ಚಿತ್ರಕಲೆ ಅಂತ ಹೇಳಿದ್ರಿ. ಸೊ ಒಬ್ಬ ಚಿತ್ರಕಲಾವಿದರ ನಿರ್ಮಾಣ ಕೂಡ ಆಗ್ತಾ ಇರಬಹುದು, ಅಥವಾ ಪ್ರಖರ ಯೋಚನೆಯ ಪತ್ರಿಕೋದ್ಯಮಿಯ ಸೃಷ್ಟಿ ಕೂಡ ಆಗ್ತಾ ಇತ್ತು. ಇವೆರಡರ ಜೊತೆಗೆ ಅಥವಾ ಇದೆರಡನ್ನ ಪಕ್ಕಕ್ಕೆ ಸೇರಿಸಿ ನೀವು ಸಿನಿಮಾ ಕಡೆಗೆ ಆಸಕ್ತಿ ಬಂತ ಅಂದ್ರೆ ಒಬ್ಬ ಚಿತ್ರಕಲಾವಿದ ಕೂಡ ಆಗ್ತಾ ಇದ್ದ? ಹಾಗಾದ್ರೆ ಶೇಷಾದ್ರಿ ಅಂತ ಒಬ್ಬ ಚಿತ್ರಕಲಾವಿದ ಗೊತ್ತಿಲ್ಲ. ಬದುಕು ನಮ್ಮನ್ನ ಎಲ್ಲೆಲ್ಗೋ ಕರ್ಕೊಂಡು ಹೋಗುತ್ತೆ. ಯಾವುದೋ ಒಂದು ಯಾಕೆ ಅದೇ ನಿಂತಿರ್ತೀವಿ ಯಾವುದೋ ಒಂದು ಹಾದಿಯಲ್ಲಿ, ಬಲಗಡೆ ಒಂದು ಹಾದಿ ಹೋಗ್ತಾ ಇರುತ್ತೆ, ಎಡಗಡೆ ಒಂದು ಹಾದಿ ಹೋಗ್ತಾ ಇರುತ್ತೆ, ಅಥವಾ ಮಧ್ಯೆ ಇನ್ನೊಂದು ಹಾದಿ ಹೋಗ್ತಾ ಇರುತ್ತೆ. ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋಂತಹ ಗೊಂದಲ ಇರುತ್ತೆ. ಏನ್ ಹೇಳುದುತ್ತಂತೂ ಸರಿ ನಿಜವಾಗ್ಲೂ ಗೊತ್ತಿಲ್ಲ ಏನು ಅಂತ. ಆಸಕ್ತಿ ಇರಬಹುದು ಪ್ರಾಯಶಃ. ಆಕಸ್ಮಿಕ ಬದುಕಿನಲ್ಲಿ, ಪ್ರತಿಯೊಬ್ಬರ ಬದುಕಿನಲ್ಲೂ ಆಕಸ್ಮಿಕವಾದ ಘಟನೆಗಳು ಅವರ ಬದುಕಿನ ಮುಂದಿನ ಮಾರ್ಗವನ್ನ ಸೂಚಿಸ್ತವೆ. ಬೇರೆಯವ್ರ ಬದುಕಿನಲ್ಲಿ ಹೇಗೋ ಗೊತ್ತಿಲ್ಲ, ನನ್ನ ಬದುಕಿನಲ್ಲಿ ಆಕಸ್ಮಿಕದ ಕೆಲಸ ಹೆಚ್ಚಿದೆ. ಹೌದು, ನನಗೆ ಬೆಂಗಳೂರಿಗೆ ಬಂದದ್ದು ಆಕಸ್ಮಿಕ. ಆನಂತರ ನಾನು ಪತ್ರಕರ್ತನಾಗಿ ಹೋಗಿದ್ದು, ವೃತ್ತಿಯನ್ನ ಪ್ರಾರಂಭ ಮಾಡಿದ್ದ ಆಕಸ್ಮಿಕ. ಆಮೇಲೆ ಚಿತ್ರಕಲೆ ಹಿಂದಕ್ಕೆ ಸರಿದದ್ದು ಆಕಸ್ಮಿಕ. ಹಾಗೆ ಬರವಣಿಗೆಯಿಂದ ಪತ್ರಕರ್ತನಾಗಿ ಮುಂದುವರಿಬೇಕಾದನು ಯಾವುದೋ ಒಂದು ಸಂದರ್ಭದಲ್ಲಿ ಪತ್ರಿಕೋದ್ಯಮದ ಬಗ್ಗೆ ನನಗೆ ಆಸಕ್ತಿ ಕಡಿಮೆ ಆದದ್ದು ಒಂದು ಕಾರಣ. ಅದಕ್ಕೆ ಕಾರಣ ನಾನು ಯಾವುದೋ ಒಂದು ಪತ್ರಿಕೆ ಕೆಲಸ ಮಾಡ್ತಾ ಇದ್ದೆ. ಆ ಪತ್ರಿಕೆ ಆಕಸ್ಮಿಕವಾಗಿ ಆರ್ಥಿಕ ಕಾರಣಗಳಿಂದ ಬಾಗಿಲು ಹಾಕ್ಬೇಕಾದಂತ ಸನ್ನಿವೇಶ ಸೃಷ್ಟಿ ಆಯ್ತು. ಮುಂದೇನು ಅನ್ನೋ ಪ್ರಶ್ನೆ ಅವಾಗ. ಚಿತ್ರಕಲೆಯಲ್ಲೂ ತುಂಬಾ ಏನು ದೊಡ್ಡ ಕಲೆಗಾರಿಕೆಯನ್ನ ಕೈಗೂಡಿಸ್ಕೊಂಡಿದ್ದೆ ಅಂತ ಏನಲ್ಲ. ವ್ಯಂಗ್ಯ ಚಿತ್ರಗಳನ್ನ ಬರಿತಾ ಇದ್ದೆ, ಕೆಲವು ಇಲಿಸ್ಟ್ರೇಷನ್ಸ್ ಮಾಡ್ತಾ ಇದ್ದೆ, ಮುಖಪುಟಗಳಿಗೆ ಚಿತ್ರಗಳನ್ನ ಬರಿತಾ ಇದ್ದೆ. ಆ ಕ್ಷೇತ್ರದಲ್ಲಿ ಮುಂದುವರಿಯದ ಅಥವಾ ಗೊತ್ತಿರುವಂತ ಇನ್ಯಾವ್ದು ಕೆಲಸ ಅಂತಂದ್ರೆ, ನಾನು ತಾಂತ್ರಿಕವಾದ ಯಾವುದೇ ಇದನ್ನ ಕಲ್ತಿರ್ಲಿಲ್ಲ ಅವಾಗೆಲ್ಲ. ಇಂಜಿನಿಯರಿಂಗು, ಡಾಕ್ಟರ್ ಅಥವಾ ಆ ತರದ ಪರಿಣಿತಿ ನನಗಿರ್ಲಿಲ್ಲ. ಇನ್ನೊಂದು ಗೊತ್ತಿದ್ದದ್ದು ಒಂದಿಷ್ಟು ಬರವಣಿಗೆ ಗೊತ್ತಿದೆ ಅನ್ನುವಂತ ಒಂದು ಆತ್ಮವಿಶ್ವಾಸ, ಸಮಾಧಾನ. ಹಾಗಾಗಿ ಚಿತ್ರಕಲೆಯಲ್ಲಿ ಹೋಗದ, ಪತ್ರಕರ್ತನಾಗಿ ಬರವಣಿಗೆಯನ್ನು ಮುಂದುವರಿಸದ, ಕತೆ ಚಿತ್ರಕಥೆ ಮೂಲಕ ಹೋಗದ ಅನ್ನೋದು. ಆ ಹಿಂದೆ ಪತ್ರಕರ್ತನಾಗಿದ್ದಾಗ ನಾನು ಚಲನಚಿತ್ರಗಳ ಸುದ್ದಿ, ಸಂದರ್ಶನಗಳು, ಮಾಹಿತಿಯನ್ನ ಸಂಗ್ರಹಿಸೋ ಪತ್ರಕರ್ತನಾಗಿದ್ದೆ, ಪ್ರಕಟ ಮಾಡೋ ಪತ್ರಕರ್ತನಾಗಿದ್ದೆ. ಹಾಗಾಗಿ ಇದೊಂದು ಕ್ಷೇತ್ರ ಇದೆ, ತುಂಬಾ ಆಕರ್ಷಕವಾದ ಕ್ಷೇತ್ರ, ಪ್ರಮುಖವಾದ ಕ್ಷೇತ್ರ.
ವಿದ್ಯೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರ್ನು ಆಕರ್ಷಣೆ ತನ್ನ ಸೆಳೆದುಕೊಳ್ಳುವಂತಹ ಅಯಸ್ಕಾಂತದ ರೀತಿ ಸೆಳೆಸ್ಕೊಳ್ಳುವಂತ ಕ್ಷೇತ್ರ. ಹಾಗಾಗಿ ಟೆಲಿವಿಷನ್ ಕೂಡ ಆಗ್ತಾನೆ ಆರಂಭ ಆಗಿತ್ತು. ಹಾಗಾಗಿ ಇದರಲ್ಲಿ ನನ್ನ ಇದನ್ನ ಪರೀಕ್ಷೆ ಮಾಡಬಹುದು ನನ್ನ ಶಕ್ತಿಯನ್ನ ಅಂತ, ಸಾಮರ್ಥ್ಯವನ್ನ ಅಂತ ಅಂದ್ಕೊಂಡು ಈ ಕ್ಷೇತ್ರದ ಕಡೆ ಸೆಳೆತ ಬಂತು. ಆರಂಭದಲ್ಲಿ ನಾನು ನಿರ್ದೇಶಕನಾಗಬೇಕು ಅನ್ನೋ ಕೂಡ ಅಭಿಲಾಷೆ ಇರಲಿಲ್ಲ. ಬರವಣಿಗೆ ಗೊತ್ತಿರೋದ್ರಿಂದ ಚಿತ್ರಕಥೆ ಬರಿಬಹುದು, ಸಂಭಾಷಣೆ ಬರಿಬಹುದು, ಕಥೆಗಳನ್ನ ಬರಿಬಹುದು ಅಂತ ಹಾಗೆ ಪ್ರಾರಂಭ ಮಾಡಿದ್ದು. ಅದ್ ಕೊನೆ 2 ವರ್ಷದಲ್ಲಿ ನಾನು ನಿರ್ದೇಶಕನಾಗಿ ಹೊರಡಬೇಕಾಗಿ ಬಂತು. ಅದರಲ್ಲಿ ಪತ್ರಿಕೋದ್ಯಮ ನಿಮ್ಗೆ ಆ ಸಿನಿಮಾದ ಮೆಟ್ಟಿಲ್ ತನಕ ಸಹಾಯ ಮಾಡ್ತು. ಮುಂದಿನ ಮೆಟ್ಟಿಲಿಗೆ ಅದು ನನಗೆ. ಆದ್ರೆ ಹೋಗುವಾಗ ಯಾವ ಕ್ಷೇತ್ರಕ್ಕೆ ನಾನು ಮುಟ್ಟಬೇಕು ಅಂತ ಏನಾದ್ರು ರೈಟಿಂಗ್ ಇದ್ದದ್ದು ಮೇಡಮ್. ನನಗೆ ಚಿತ್ರಕಥೆ ಸಂಭಾಷಣೆ ಮಾಡಬಹುದು, ಅದು ನನಗೆ ಗೊತ್ತಿದೆ ಅಂತ ನಾನು ಏನೋ ಮಾಡಬಹುದು, ಪ್ರಯತ್ನ ಪಡೋಣ. ಅಕಸ್ಮಾತ್ ಅದು ಆಗಲಿಲ್ಲ ಅಂದ್ರೆ ಇನ್ನೊಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೇಬೇಕಾಗುತ್ತೆ. ಅವಾಗ ಅಸ್ಥಿರ ಎಲ್ಲದಕ್ಕೊಂದು ತಯಾರಾಗಿ. ಹೌದು. ಯಾಕೆಂದ್ರೆ ಒಬ್ಬ ಸಾಮಾನ್ಯವಾಗಿ ನಾನಾಗ್ಲೇ ಹೇಳಿದಾಗೆ ತಾಂತ್ರಿಕ ಪರಿಣಿತಿಯನ್ನ ಪಡೆದವನು ಆ ಕ್ಷೇತ್ರದಲ್ಲೇ ಮುನ್ನುಗ್ತಾನೆ. ಒಂದು ಇದಿಲ್ದಿದ್ರೆ ಮತ್ತೊಂದು ಇದಕ್ಕೆ ಯಾವ್ದು ಆಫೀಸ್ಗಳಿಗೆ ಹೋಗ್ತಾ ಮಾಡ್ತಾನೆ. ನಮಗೆ ಗೊತ್ತಿದ್ದು ತಾಂತ್ರಿಕ ಪರಿಣಿತಿಗಿಂತ ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಅದನ್ನ ಹೊರಗೆ ಹಚ್ಚಬೇಕು. ಅದನ್ನ ಹೊರಗೆ ಹಚ್ಚಬೇಕಾದ್ರೆ ಬೇರೆ ಬೇರೆ ಕ್ಷೇತ್ರಗಳಿದ್ವು. ಆದ್ರೆ ಈ ಕ್ಷೇತ್ರಗಳ ದೊಡ್ಡ ಅಸ್ಥಿರತೆ ಏನು ಅಂತಂದ್ರೆ ಇದು ನಿಗದಿತವಾದಂತಹ ನಿಮಗೆ ಆದಾಯದ ಮೂಲವನ್ನು ಹುಡುಕಿ ಕೊಡೋದಿಲ್ಲ. ನಿಶ್ಚಿತವಾದ ಆದಾಯ ಇರಲ್ಲ, ನಿಗದಿತವಾದ ಕೆಲಸ ಇರಲ್ಲ, ಅನ್ಸರ್ಟನಿಟಿ ಇಡೀ ಬದುಕಿನಲ್ಲಿ ಇರುತ್ತೆ. ಬಟ್ ಒಂದು ಚಾಲೆಂಜ್ ಆಗಿ ತಗೋಬೇಕಾಗುತ್ತೆ ಎಲ್ಲರೂ, ನಾನೊಬ್ಬನೇ ಇಲ್ಲ. ಹಾಗಾಗಿ ನಾನು ಕೂಡ ಚಾಲೆಂಜ್ ಆಗಿ ತಗೊಂಡು ಈ ಕ್ಷೇತ್ರಕ್ಕೆ ಬಂದೆ. ಸೃಜನಶೀಲ ಕ್ಷೇತ್ರದ ದೊಡ್ಡ ಸವಾಲೇ ಅದು, ಸವಾಲಾಗಿ ತಕೊಳ್ಳೋದು. ಸವಾಲಾಗಿಯೇ ತಗೋಬೇಕು. ಹೌದು. ಬದುಕಿನಲ್ಲಿ ನಾವು ಹಲವಾರು ಸಂದರ್ಭಗಳಂತ ಸವಾಲುಗಳನ್ನ ಸ್ವೀಕರಿಸ್ತಾನೆ ಇರ್ತೀವಿ. ಪ್ರತಿಯೊಬ್ಬರಿಗೂ ಇರುತ್ತೆ ಅದು. ವೈಯಕ್ತಿಕ ವಿಚಾರದಲ್ಲಿರ್ಬಹುದು, ಸಂಬಂಧಗಳ ವಿಚಾರಗಳಿರ್ಬಹುದು, ವೃತ್ತಿಯ ಸಂದರ್ಭಗಳಲ್ಲಿರ್ಬಹುದು, ಕೆಲವು ಸವಾಲುಗಳನ್ನ ತಗೋಬೇಕಾಗತ್ತೆ. ಇದೇ ಇದೆಯಲ್ಲ, ಒಂದು ಮಾತೇ ಇದೆಯಲ್ಲ, ನಡೆಯುವ ಮಗು ಎಡುವುದೇ, ನಡೆದೇ ಇರುವಂತ ಮಗು ಎಡವುತ್ತಾ? ಎಡಬಹುದು. ನಡೆಯೋದನ್ನ ಕಲಿಯೋದು, ಓಡೋದನ್ನ ಕಲಿಯೋದು. ಹಾಗೆ ಸಾಮರ್ಥ್ಯನ ಹೊರಗೆ ಹಚ್ಚಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಹೊರಗೆ ಹಚ್ಚಿದೆ, ನನಗೆ ಯಶಸ್ಸು ಎಲ್ಲ ಸಿಕ್ತು. ಒಂದು ಶೇಷಾದ್ರಿ ಅನ್ನುವ ಒಂದು ಸೃಜನಶೀಲ ಮನಸ್ಸು ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಸಾಮಾನ್ಯರಿಗೂ, ಆರ್ಟ್ ಫೀಲ್ಡ್ ಬಿಡಿ, ಸಿನಿಮಾ ಜಗತ್ತಲ್ಲದೆ ಜನಸಾಮಾನ್ಯರಿಗೂ ಮನೆಗೆ ಅಮೂರ್ ಹೆಸರು ಬರ್ತಾ ಇತ್ತು. ಅದು ಮಾಯಾಮೃಗ, ಅದು ದಾಖಲೆ ಬರೆದ ಧಾರಾವಾಹಿ. ಇದರ ಜೊತೆಗೆ ನಿಮ್ಮ ಕೆಲಸ ಆಗಿರೋದು ಇದರ ಆರಂಭದ ದಿನಗಳು. ಅಂದ್ರೆ ಹೇಗೆ ನೀವು ಹೇಳಿದ್ರಿ ಬಾಗಿಲು ತಟ್ಟಿದ್ರಿ ಅಂತ, ಇದ್ರ ಸುತ್ತ ಏನೆಲ್ಲ ಸುಲಭವಾಗಿರ್ಲಿಲ್ಲ. ನೀವು ಬಾಗಿಲು ತಟ್ಟಿದ ತಕ್ಷಣ ಎಲ್ಲಾ ಬಾಗಿಲುಗಳು ತೆರ್ಕೊಳ್ಳಲ್ಲ, ಅಥವಾ ಓಪನ್ ಆಗಿರೋ ಬಾಗಿಲುಗಳು ಓಪನ್ ಆಗಿದಾವೆ ಅಂತ ನಿಮ್ಗೆ ಅನ್ಸೋದಿಲ್ಲ. ನಿಮ್ಗೆ ಗೊತ್ತೇ ಇರಲ್ಲ, ಆತರ ನಡ್ಕೊಂಡು ಹೋಗ್ತಾ ಇರ್ತೀರಿ. ಹಾಗಾಗಿ ಆಯ್ಕೆ ಪ್ರಶ್ನೆದಲ್ಲಿ ನಾನು ಅದೃಷ್ಟವಂತ. ಅಂದ್ರೆ ನಾನು ತೆರ್ಕೋತಾ ಹೋಯ್ತು ನೀವು ಹೋದ್ರೆ. ಅದಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ನನಗೆ ಸರಿಯಾದ ಕಾರಣ ಗೊತ್ತಿಲ್ಲ. ಹಾಗಾಗಿ ನಾನು ಸಹ ನಿರ್ದೇಶಕನ ಕೆಲವರ ಹತ್ರ ಕೆಲಸ ಮಾಡಿ ಈ ಕ್ಷೇತ್ರದ ಮತ್ತೆ ಆ ವೃತ್ತಿಯ ತಾಂತ್ರಿಕ ಪರಿಣಿತಿಯನ್ನ ಸಂಪಾದಿಸಿದ ನಂತರ ಸ್ವತಂತ್ರವಾಗಿ ನಾನು ನಿರ್ದೇಶನ ಮಾಡಬಹುದು ಅಂದಾಗ 95ನೇ ಇಸ್ವಿಯಿಂದ ಧಾರಾವಾಹಿಗಳನ್ನ ನಿರ್ದೇಶನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ದೂರದರ್ಶನ ಒಂದೇ ಇತ್ತು ಅವಾಗ, ಬೇರೆ ಯಾವುದು ವಾಹಿನಿಗಳು ಇರ್ಲಿಲ್ಲ. ಸೋಷಿಯಲ್ ಮೀಡಿಯಾ ಅಂತೂ ಇರ್ಲೇ ಇಲ್ಲ, ಮೊಬೈಲ್ ಕಾಲ ಅದಾಗಿರ್ಲಿಲ್ಲ, ಇನ್ನು ಪೇಜರ್ ಇತ್ತು, ಆಗ ಪ್ರಾರಂಭ ಆಗಿತ್ತು. ಆಮೇಲೆ ಕಥೆಗಾರ ಅಂತ ಒಂದು ಪ್ರಮುಖವಾದ ಒಂದು ಧಾರಾವಾಹಿಲಿ ಇದೇ ನೀವು ಹೇಳಿದಂತ 3 ಜನ ಕೆಲಸ ಮಾಡಿದ್ವಿ. ಅದು ದೂರದರ್ಶನಲ್ಲೇ ಬಂದಂತು. ಆಗ್ಲೇ ನಾನು ಹೇಳಿದಾಗೆ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ರಿಂದ ಕನ್ನಡ ಸಾಹಿತ್ಯದ ಕೊಡುಗೆ ನನ್ನ ಬೆಳವಣಿಗೆಯಲ್ಲಿ ಸಾಕಷ್ಟಿದೆ. ಸುಮಾರು 78 ಕಂತುಗಳಲ್ಲಿ ಸಣ್ಣ ಕಥೆಗಳ ಇತಿಹಾಸವನ್ನ ಹೇಳುವಂತಹ ಒಂದು ಪ್ರಮುಖವಾದ ಧಾರಾವಾಹಿ ದೂರದರ್ಶನದಲ್ಲಿ ಬಂದಿದ್ದು ಕಥೆಗಾರ ಅಂತ. ಅದು ಪಂಜೆ ಮಂಗೇಶ್ ರಾಯರಿಂದ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರಿಂದ ಎಲ್ಲರನ್ನ ಒಳಗೊಂಡಂತೆ, ಕುವೆಂಪು ಅವರನ್ನ ಒಳಗೊಂಡಂತೆ, ಎಲ್ಲರನ್ನ ಒಳಗೊಂಡಂತೆ 1996ನೇ ಇಸ್ವಿವರೆಗೂ ಈ ಸಣ್ಣ ಕಥಾ ಕ್ಷೇತ್ರದಲ್ಲಿ ಸಣ್ಣ ಕಥೆಗಳನ್ನ ಬರೆದು ಹೆಸರು ಸಂಪಾದಿಸಿದಂತ ಅವರ ಕಥೆಗಳನ್ನ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸುವಂತದ್ದು. ಒಂದು ಕಥೆಯನ್ನ ಪ್ರಾತಿನಿಧಿಕವಾಗಿ ಆಯ್ಕೆ ಮಾಡ್ಕೋತಾ ಇದ್ವಿ. ಪ್ರತಿಯೊಬ್ರು ಹಲವಾರು ಕಥೆಗಳನ್ನ ಬರೆದಿರ್ತಾರೆ, ಒಂದು ಕಥೆಯನ್ನ ಆಯ್ಕೆ ಮಾಡ್ಕೋತಾ ಇದ್ವಿ. ಅದರ ಆಶಯಕ್ಕೆ ಧಕ್ಕೆ ಇಲ್ಲದೆ ಇರೋ ಹಾಗೆ ಅದನ್ನ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸುವಂತ ಮತ್ತೊಂದು ಸವಾಲಿನ ಕೆಲಸ. ಅದು ಒಂದು ಕಥೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅವ್ರು ಬರೆದ ಎಲ್ಲ ಕಥೆಗಳನ್ನ ಓದ್ಬೇಕಾಗುತ್ತೆ. ಅದ್ರಲ್ಲಿ ಯಾವುದೋ ಒಂದು ದೃಶ್ಯದ ಸಾಧ್ಯತೆಗಳು ನಿಖರವಾಗಿ ಇರುವಂತಹ ಕಥೆಗೆ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸಬೇಕಾಗುತ್ತೆ. ಅದು ದೊಡ್ಡ ಒಂದು ಏನಂತಾರೆ, ಒಂದು ಪಠ್ಯವಾಗಿ ಬದುಕಿನಲ್ಲಿ ಬಂತು. ಅದಾದ ನಂತರ ನಾವು ಮಾಯಾಮೃಗ ಮಾಡಿದ್ದು. ಮಾಯಾಮೃಗದ ನಂತರ ಹಾದಿ ನಿಶ್ಚಿತವಾಗಿತ್ತು. ಪ್ರಾಯಶಃ
ಕಿರುತೆರೆ ಇದ್ದಿದ್ರಿಂದ ಧೈರ್ಯವಾಗಿ ಸಿನಿಮಾಗಳನ್ನ ಈ ರೀತಿ ಸಿನಿಮಾಗಳನ್ನ ಮಾಡಕ್ ಸಾಧ್ಯ ಆಯ್ತು. ಇಲ್ದ ನೀವು ಬದುಕನ್ನೇ ನಂಬ್ಕೊಂಡಾಗ ಬದುಕಿಗೆ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ. ಕೆಲವು ಸರಿ ನಿಮ್ಗೆ ಇಷ್ಟಪಡೋ ಕೆಲಸನೂ ಮಾಡ್ಬೇಕಾಗತ್ತೆ, ಇಷ್ಟ ಇಲ್ಲದ ಕೆಲಸಗಳನ್ನು ಮಾಡ್ಬೇಕಾಗಿ ಬರುತ್ತೆ. ಸಿನಿಮಾ ಅಂತ ಆಯ್ಕೆ ಮಾಡ್ಕೊಂಡಾಗ ಸಿನಿಮಾದಲ್ಲಿ ಯಾವ್ದು ಹೊಟ್ಟೆ ತುಂಬಿಸುತ್ತೆ ನಿಮ್ಗೆ? ಮುಖ್ಯವಾಹಿನಿನೇ ನಿಮಗೆ ಹಣ, ಯಶಸ್ಸು, ಕೀರ್ತಿ ಎಲ್ಲವನ್ನೂ ತಂದ್ಕೊಡುವಂಥದ್ದು. ಆದ್ರೆ ಈ ರೀತಿಯ ಪ್ಯಾರಲಲ್ ಸಿನಿಮಾಗಳು ಅಥವಾ ಪ್ರಯೋಗಾತ್ಮಕ ಚಿತ್ರಗಳು ಅಥವಾ ಕಲಾತ್ಮಕ ಅಂತ ಕರೆಯುವಂತ ಚಿತ್ರಗಳನ್ನು ಮಾಡಿದಾಗ ಅದ್ರಲ್ಲಿ ನಿಮಗೆ ಖ್ಯಾತಿ ಸಿಗಬಹುದು, ಕೀರ್ತಿ ಸಿಗಬಹುದು, ನೀವು ಹೇಳಿದಂತೆ ಪ್ರಶಸ್ತಿಗಳು, ಗೌರವಗಳು ಸಿಗಬಹುದು. ಆದ್ರೆ ಹೊಟ್ಟೆ ತುಂಬಬೇಕಲ್ಲ, ಬದುಕಿಗೆ ಹಣ ಕೂಡ ಮುಖ್ಯ ಆಗುತ್ತಲ್ಲ. ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇದು ನಮ್ಮ ಕಿರುತೆರೆ ನನಗೆ ಬೆಂಬಲವಾಗಿತ್ತು. ಸಿನಿಮಾ ವಿಷಯ ಬಂದಾಗ ನಮ್ಗೆಲ್ಲ ಗೊತ್ತಿದೆ, ಒಂದು ಮಾಸ್, ಒಂದು ಕ್ಲಾಸ್ ಅಂತದ್ರಲ್ಲಿ ನೀವು ಆಯ್ಕೆ ಮಾಡಿದ್ದು ನೀವೇ ಹೇಳಿದ್ರಿ, ಪ್ರಯೋಗದ ಒಂದು ಬದುಕನ್ನ ಅಂತ. ಸುಮಾರು ಚಿತ್ರಗಳನ್ನ ಮಾಡಿದ್ರಿ. ನಾವು ಆಗ್ಲೇ ಮಾತಾಡಿದ ಹಾಗೆ ಮುತ್ತುಚೇರ, ನಮ್ಮ ಬಳುವಾರರ ಮುನ್ನುಡಿಯ ಹಿಂದೆ ಶೇಷಾದ್ರಿ ಅವರ ಮನಸ್ಸಿತ್ತು, ವಿಮುಕ್ತಿ ಬಂತು. ವಿಮುಕ್ತಿಯಲ್ಲಂತೂ ನೀವು ಟಚ್ ಮಾಡಿದ ಸಬ್ಜೆಕ್ಟ್ ಬಹಳ ಅಪರೂಪವಾದ ಸಬ್ಜೆಕ್ಟ್. ಹೇಗ್ ಧೈರ್ಯ ಮಾಡಿದ್ರಿ? ಮುಖ್ಯವಾಗಿ ವಿಮುಕ್ತಿಯನ್ನ ತಗೊಂಡಾಗ ನಿಮ್ಮ ತಯಾರಿ ಹೇಗಿತ್ತು ಸರ್? ಅಲ್ಲಿವರೆಗೂ ನಮ್ಗೆ ಇಡಿಪಸ್ ಕಾಂಪ್ಲೆಕ್ಸ್ ಬಗ್ಗೆ ತುಂಬಾ ಗೊತ್ತಿತ್ತು. ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಇದ್ರೂ ಕೂಡ ಅದು ಹೆಚ್ಚು ಪರಿಚಿತವಾಗಿರಲಿಲ್ಲ. ಇಡಿಪಸ್ ಕಾಂಪ್ಲೆಕ್ಸ್ ಅನ್ನ ಪುಟ್ಟಣ್ಣ ಕಣಗಾಲ್ ಅವರು ಟಚ್ ಮಾಡಿದ್ರು ಅವರ ಒಂದು ಸಿನಿಮಾದಲ್ಲಿ. ಜೊತೆಗೆ ನಾವು ಓದಿ ಇಡಿಪಸ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ತಾಯಿ ಮಗನ ನಡುವಿನ ಬಾಂಧವ್ಯವನ್ನ ಕುರಿತಾದಂಥದ್ದು, ಭಾವನೆಗಳನ್ನ ಕುರಿತಾದಂಥದ್ದು ಇಡಿಪಸ್ ಕಾಂಪ್ಲೆಕ್ಸ್. ಹಾಗೆ ಮಗಳು ಮತ್ತು ತಂದೆಯ, ಅಪ್ಪ ಮತ್ತೆ ಮಗಳ ನಡುವಿನ ಬಾಂಧವ್ಯ, ವ್ಯಾಮೋಹಗಳನ್ನ ಹೇಳುವಂಥದ್ದು ಎಲೆಕ್ಟ್ರೋ ಕಾಂಪ್ಲೆಕ್ಸ್. ಎಲೆಕ್ಟ್ರಾನ್ ಅಂತದ್ದು ಒಂದು ಗ್ರೀಕ್ ಇದರಲ್ಲಿ ಬರುವಂತಹ ಒಂದು ಹೆಸರಿನಲ್ಲಿ ಇರುವಂತ ಒಂದು ಆ ಹೆಸರನ್ನ ಅದಕ್ಕೆ ಇಟ್ಟಿದ್ದಾರೆ. ಮೊದಲ ಇಡಿಪಸ್ ಕಾಂಪ್ಲೆಕ್ಸ್ ಮತ್ತೆ ಎಲೆಕ್ಟ್ರಾ ಹೆಚ್ಚು ಟಚ್ ಆಗಿಲ್ಲ. ನಾನು ಆ ಥರದ್ದೊಂದು ನನ್ನ ಸ್ನೇಹಿತರ ಮಗಳ ಮತ್ತು ಅವರ ಸಂಬಂಧದಲ್ಲಿ ಅದನ್ನ ಗುರುತಿಸಿದೆ. ಅದಕ್ಕೆ ಹೆಸರು ಅವಾಗ ಗೊತ್ತಾಯ್ತು ನನಗೆ. ನನಗೂ ನಮ್ಮ ತಂದೆಗೆ ನಮ್ಮ ಅಕ್ಕ ಒಬ್ರಿದ್ರು. ನಮ್ಮ ತಂದೆ ನಮ್ಮ ಅಕ್ಕನ ಬಗ್ಗೆ ತೋರಿಸ್ತಾ ಇದ್ದ ಪ್ರೀತಿ, ನಮ್ಮ ಅಕ್ಕ ನಮ್ಮ ತಂದೆ ಬಗ್ಗೆ ತೋರಿಸ್ತಾ ಇದ್ದಂತ ಪ್ರೀತಿ ಅದು ಭಿನ್ನ ಅಂತ ಅನ್ನಿಸ್ತು. ಗಂಡು ಮಕ್ಕಳಿಗೂ ತಂದೆಗೂ ಜೊತೆಗೆ ಮಗಳಿಗೂ ತಂದೆಗೂ ಇದ್ದಂತ ಒಲವು ಇರುತ್ತೆ. ಅದನ್ನೇ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅದು ಯಾಕೆ ಏನು ಅನ್ನೋದು ವೈಜ್ಞಾನಿಕವಾದ ಮನೋವೈಜ್ಞಾನಿಕಕ್ಕೆ ಸಂಬಂಧಪಟ್ಟ ವಿಚಾರ. ಅದನ್ನ ಗುರುತಿಸಕ ಎಷ್ಟೋ ಸಂದರ್ಭದಲ್ಲಿ ನಮ್ಮ ತಂದೆ ಹೇಳೋರು, ನೀವ್ಯಾರು ಅನ್ನ ಹಾಕ್ತಾ ಇದ್ರೆ ನನ್ನ ಮಗಳು ಹಾಕ್ತಾರೆ. ನಮ್ಮ ಅಕ್ಕನೂ ಹಂಗೆ ಹೇಳೋರೆ, ಗಂಡು ಮಕ್ಕಳು ನಾವು 3 ಜನ ಇದ್ವಿ, ನೀವ್ಯಾರು ಊಟ ಹಾಕ್ತಾ ಇದ್ರೆ ನಮ್ಮ ಅಪ್ಪನ ನಾನು ಕೊನೆವರೆಗೂ ನಾನು ನೋಡ್ಕೊತೀನಿ ಅಂತ. ನಾವು 3 ಜನ ಇಲ್ದಾರೆ ಮತ್ತೆ ನಮ್ಮ ಅಕ್ಕನ ಬಾಯಲ್ಲಿ ಹೇಗೆ ಬರುತ್ತೆ ಅಂತ ಆಶ್ಚರ್ಯ ಆಗೋದು. ಅವಾಗ ಅದಕ್ಕೆ ಹೆಸರು ಅಂತ ಗೊತ್ತಿರಲಿಲ್ಲ. ಹಾಗೆ ನನ್ನ ಸ್ನೇಹಿತರೊಬ್ರಿದ್ರು ಮೈಸೂರಿನಲ್ಲಿ, ಅವರು ಮಗಳ ಮದುವೆ ಮಾಡಿರಲಿಲ್ಲ ತುಂಬಾ ವರ್ಷ. ಒಂದ್ ದಿವಸ ಯಾವ್ದೋ ಸನ್ನಿವೇಶದಲ್ಲಿ ಅವ್ರ ಮನೆಗೆ ಹೋದಾಗ ಅವರ ಶ್ರೀಮತಿಯವ್ರು ನನ್ನ ಹತ್ರ ಹೇಳ್ಕೊಂಡ್ರು, ಇವ್ರಿಗೆ ಸ್ವಲ್ಪ ಹೇಳಿ ನಿಮ್ ಸ್ನೇಹಿತರಿಗೆ, ಯಾವ ಗಂಡು ಬಂದ್ರು ಮದುವೆ ಬೇಡ ಹೇಳ್ತಾರೆ, ಅವ್ರು ನಾವೆಲ್ಲ ಒಪ್ಕೊಂಡಿರ್ತೀವಿ, ಅವರು ಬೇಡ, ಯಾಕೆ ಬೇಡ ಅನ್ನೋದಕ್ಕೆ ಅಂತಂದಾಗ ಇದಕ್ಕೇನೋ ಕಾರಣ ಇರ್ಬೋದು ಅಂತ ಅವ್ರ ಹತ್ರ ಒಂದ್ಸರಿ ನಾನು ವೈಯಕ್ತಿಕವಾಗಿ ಮಾತಾಡಿದಾಗ ಅವ್ರು ಹೇಳಿದ್ರು. ಈ ಕಾಂಪ್ಲೆಕ್ಸ್ ವಿಚಾರ ಹೇಳಿಲ್ಲ, ನನಗೆ ನನ್ನ ಮಗನ್ ಕಳ್ಸ್ಕೊಡಕ್ ಭಯ ಆಗುತ್ತೆ. ನಾವ್ ಇಷ್ಟೊಂದು ಮುಚ್ಚುಟೆಯಿಂದ ಸಾಕಿದೀವಿ, ಆಕೆನ ಇನ್ನೊಂದು ಮನೆಗೆ ಹೇಗ್ ಕಳ್ಸ್ಕೊಡುದು ಅಂತ. ಹಾಗೆ ಆಕೆಗೂ ಅದಿದೆ. ಆಮೇಲೆ ನಾನು ಅದ್ರ ಕುರಿತು ಅಧ್ಯಯನ ಮಾಡಕ್ ಪ್ರಾರಂಭ ಮಾಡಿದೆ. ಆವಾಗ ನನಗೆ ಹಲವಾರು ಕಥೆಗಳು ಬೇರೆ ಬೇರೆ ಸನ್ನಿವೇಶದಲ್ಲಿ ಬಂತು. ಒಬ್ಬ ಹೆಣ್ಣು ಮಗು, ಅದು ಸಹಜವಾಗಿ 5 ರಿಂದ 6 ವರ್ಷದವರೆಗೂ ಪ್ರತಿ ಹೆಣ್ಣು ಮಗುವಿನಲ್ಲಿ ತನ್ನ ತಂದೆಯ ಬಗ್ಗೆ, ಅದಕ್ಕೆ ತಾನು ನೋಡುವಂತಹ ಮೊದಲ ಪುರುಷ ತಂದೆ ಆಗಿರ್ತಾನೆ. ಹಾಗಾಗಿ ಅವನೇ ಆದರ್ಶಪ್ರಾಯನಾಗಿರ್ತಾನೆ. ಎಷ್ಟೋ ಮಕ್ಕಳಿಗೆ 5-6 ವರ್ಷ ಆದ್ಮೇಲೆ ಕ್ರಮೇಣ ಅದು ಕ್ಷೀಣಿಸ್ತಾ ಬರುತ್ತೆ ಆ ಭಾವನೆಗಳು. ಕೆಲವರಲ್ಲಿ ಆ ಭಾವನೆಗಳು ಹಾಗೆ ಉಳ್ಕೊಳ್ಳುತ್ತೆ, ಹಾಗೆ ಹೇಳಿದಾಗ ಹೆಚ್ಚಾಗ್ತಾ ಹೋಗುತ್ತೆ. ಅದು ಪ್ರೀತಿ ಕಲ್ಮಶ ಇಲ್ಲದೆ ಇರುವಂತದ್ದು. ಮೋಹ ಸ್ವಲ್ಪ ಪ್ರೀತಿಗಿಂತ ಒಂದು ಹಂತ ಹೆಚ್ಚಿನದು, ವ್ಯಾಮೋಹ ಅಲ್ಲಿ ಆ ಪೊಸೆಸಿವ್ನೆಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಯಾರು ಈ ವ್ಯಾಮೋಹದ ಬಲೆಗೆ, ಮೋಹವನ್ನ ದಾಟಿದ ವ್ಯಾಮೋಹಕ್ಕೆ ಹೋಗ್ತಾರೆ, ಆಗ ತಂದೆಯೇ ಮೊದಲ ಹೀರೋ. ಕಾಣುವಂತ ಪ್ರತಿ ಪುರುಷನಲ್ಲಿ ತಂದೆಯನ್ನೇ ಕಾಣೋದು. ಹೇಗೆ ಅಂತಂದ್ರೆ ಅಪಾಯಗಳು ಹೇಗಿರ್ತವೆ. ಕೆಲವು ಹೆಣ್ಮಕ್ಳುಗಳ ಅಧ್ಯಯನದ ಕಥೆಗಳನ್ನ ಕೇಳಿದೀನಿ. ನಮ್ ತಂದೆ ಹೇಗೆ ಕ್ರಾಪ್ ಆಗ್ತಾ ಇದ್ದ, ನನ್ನ ಮದುವೆ ಆಗಿರೋ ಗಂಡನೇ ಹಾಗೆ ಇರಬೇಕು ಅಂತ. ನಮ್ ತಂದೆ ಯಾವ ರೀತಿಯ ಕಾಲರ್ ಇಟ್ಕೋತಾ ಇದ್ದ, ಅಥವಾ ಯಾವ ಬಣ್ಣದ ಶರ್ಟ್ ಹಾಕೋತಾ ಇದ್ದ, ಪ್ಯಾಂಟ್ ಹಾಕೋತಾ ಇದ್ದ, ಅದೇ ಬಣ್ಣ ನನ್ನ ಗಂಡನೂ ಹಾಕೋಬೇಕು ಅಂತ ಡಿಮ್ಯಾಂಡ್ ಮಾಡಿ, ಅದೊಂದು ಪರ್ಫೆಕ್ಷನ್ ಅನ್ನೋದಲ್ಲಿ ಕೂತ್ ಬಿಟ್ಟಿರುತ್ತೆ. ಪರ್ಫೆಕ್ಷನ್ ಅಂತ ಕರೀತಿಂತ ವ್ಯಾಮೋಹನೆ ಸರಿಯಾಗ್ತದ. ಅಂದ್ರೆ ಆತನೇ ಮೊದಲ ಪುರುಷ. ಅವನ ಆದರ್ಶಗಳು, ಅವನ ನೀವು ಹೇಳಿದಾಗೆ ಸ್ಟೈಲ್ ಇರ್ಬೋದು, ಅವನ ಎಲ್ಲವೂ ಇನ್ನೊಬ್ಬ ಪುರುಷನಲ್ಲಿ ನೋಡಕ್ ಶುರು ಮಾಡಕ್ ಪ್ರಾರಂಭ ಮಾಡ್ತಾರೆ.
ಇನ್ನೊಬ್ಬ ಪುರುಷ ಯಾರು ಆಕೆ ಬದುಕಲ್ಲಿ ಬರುವಂತವನು ಗಂಡ. ಸಹಜವಾಗಿ ಆತನ ಪತಿಯಾಗಿರ್ತಾನೆ. ಪತಿಯಲ್ಲೂ ಅದಕ್ಕೆ ನೋಡಿದಾಗ ಅದು ಭಿನ್ನ ಸಹಜವಾಗಿ. ನಿಜ. ಆತನೆಲ್ಲ ಗುಣಗಳಿಲ್ಲದೆ ಇದ್ದಾಗ ಅವನನ್ನ ಗೊತ್ತಿಲ್ಲದೆ ನಿರ್ಲಕ್ಷ್ಯ ಮಾಡೋದು ಅಥವಾ ದ್ವೇಷ ನಿರಾಸೆ ಆಗೋದು ಕೂಡ ಆಗುತ್ತೆ. ಅದು ಅವರ ವೈಯಕ್ತಿಕ ವೈವಾಹಿಕ ಬದುಕಿನಲ್ಲಿ ಬಿರುಕನ್ನ ಉಂಟು ಮಾಡುತ್ತೆ. ಈ ತರದ್ದು ಸಾಕಷ್ಟು ಬದುಕಿನಲ್ಲಿ ಇರುತ್ತೆ. ಆಗಿದೆ, ಹೌದು. ಇದಕ್ಕೆ ಒಂದು ಈ ತರ ಸಮಸ್ಯೆ ಇರುವಂತವ್ರು ಮನೋವಿಜ್ಞಾನಿಗಳ ಹತ್ರ ಹೋಗಿ ತಮ್ಮ ಸಮಸ್ಯೆಯ ಮೂಲ ಯಾವುದು ಅಂತ ಅದನ್ನ ಅರ್ಥ ಮಾಡ್ಕೊಂಡು ಪರಿಹರಿಸಿಕೊಳ್ಳೋದುಂಟು. ಅದು ಗಂಡು ಮಕ್ಕಳಲ್ಲೂ ಆಗುತ್ತೆ, ಕಡಿಮೆ ಪ್ರಮಾಣ, ಕಡಿಮೆ. ಹೆಂಡತಿ ಮಾಡುವ ಅಡುಗೆ ಇರ್ಬೋದು, ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ, ಹೌದು. ಹಾಗಾಗಿ ಜಗಳಿಲ್ಲ, ನೀನ್ ಮಾಡಿರೋ ಅಡಿಗೆ ನಮ್ಮ ಅಮ್ಮನಂಗ್ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಸಹಜವಾದ ಹೆಣ್ಣು ಏನಾಗುತ್ತೆ. ಬಟ್ ನಮ್ಮ ಸೊಸೈಟಿ ಗಂಡಸು ಮಾತಾಡೋದನ್ನ ಎಷ್ಟು ಸಹಜವಾಗಿ ಸ್ವೀಕಾರ ಮಾಡಿದಷ್ಟು ಹೆಣ್ಣು ಮಕ್ಕಳು ಗಂಡನಿಂದ ಬಯಸುವುದನ್ನ ಸ್ವೀಕಾರ ಮಾಡಿಲ್ಲ. ಬಹುಶಃ ಇದು ಇಲ್ಲಿ ಸಮಸ್ಯೆ. ಪುರುಷ ಪ್ರಧಾನ ಸಮಾಜ ಅಲ್ವಾ ಮೂಲಭೂತವಾಗಿ. ಸೊ ಅಂತಹ ಸಮಸ್ಯೆಯನ್ನ ಯಾಕೆ ದೃಶ್ಯ ಮಾಧ್ಯಮಕ್ಕೆ ತರಬಾರ್ದು ಅಂತ ಅಂದ್ಬಿಟ್ಟು ಆ ಕಥೆಗೆ ಹೆಣಿಗೆ ಮಾಡಿ ಅದರ ಮೂಲ ಮೋಹ ವ್ಯಾಮೋಹದಿಂದ ಕಾಶಿವರೆಗೂ ಅದರ ಪ್ರಯಾಣವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಿದೆ. ಹಾಗೆ ಕನ್ನಡದ ಮಟ್ಟಿಗೆ, ಕನ್ನಡ ಇನ್ನು ದಕ್ಷಿಣ ಭಾರತ ಗೊತ್ತಿಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಹೇಗಿದೆ ಅಂತ, ದೃಶ್ಯ ಮಾಧ್ಯಮದ ಮಟ್ಟಿಗೆ ವಿಮರ್ಶೆ ಒಂದು ವಿಭಿನ್ನ ಪ್ರಯತ್ನ ಅಂತ ಎಲ್ಲರೂ ಗುರುತಿಸ್ತಾರೆ. ನಿಮ್ಗೆ ಹೇಗೆ ಪ್ರತಿಕ್ರಿಯೆ ಸಿಕ್ತು? ತುಂಬಾ ಒಳ್ಳೆ ಪ್ರತಿಕ್ರಿಯೆ. ಇವತ್ತಿಗೂ ಅಷ್ಟೇ. ಅದು ಸಿನಿಮಾ ಬಂದು 2008ನೇ ಇಸ್ವಿ ಸಿನಿಮಾ ಮಾಡಿದ್ದು. ಈಗಾಗಲೇ ಹೆಚ್ಚು ಕಮ್ಮಿ 18 ವರ್ಷ ಆಗ್ತಾ ಬಂತು. ಈಗಲೂ ಅದನ್ನ ನೋಡಿದವರು, ಈಗಲೂ ಯೂಟ್ಯೂಬ್ ಅಲ್ಲಿ ಇದೆ, ನೋಡಿದವರು ಅದ್ರ ಬಗ್ಗೆ ಮೆಚ್ಚುಗೆ ಮಾತಾಡ್ತಾರೆ. ಇಂಥ ಒಂದು ವಸ್ತುವನ್ನ ಆಗ ಆಯ್ಕೆ ಮಾಡ್ಕೊಂಡು ಚಿತ್ರ ಮಾಡಿದ್ರಲ್ಲ ಅಂತ. ನೀವು ಅದನ್ನ ಮೂವಿಯಲ್ಲಿ ತಂದಾಗ ಮನ್ಸಲ್ಲಿ ಏನಿತ್ತು ಅಷ್ಟನ್ನು ತರ್ಲಿಕ್ಕೆ ಆಯ್ತು ಅಂತ ಅನ್ಸುತ್ತೆ? ಯಾವಾಗ್ಲೂ ಸಾಧ್ಯ ಆಗಲ್ಲ ಅದು. ನೀವು ಮನಸ್ಸಿನಲ್ಲಿರೋದು ಏನಾಗುತ್ತೆ, ಒಂದು ಕಥೆ ಅಥವಾ ಒಂದು ಐಡಿಯಾ ಮನಸ್ಸಿಗೆ ಮೂಡುತ್ತೆ. ಅದು ಕಥೆಗಾರನಾಗಿರಬಹುದು, ನಿರ್ದೇಶಕನಾಗಿರ್ಬೋದು. ಆಮೇಲೆ ಅದನ್ನ ನೀವು ಅಕ್ಷರ ರೂಪಕ್ಕೆ ಇಳಿಸ್ಕೊತಾನೆ ಸಾಹಿತಿ. ನಾವು ಅದು ಅಕ್ಷರ ರೂಪಕ್ಕೆ ಇಳಿಸ್ಕೊಂಡು ಚಿತ್ರಕಥೆ ಅಂತ ಒಂದು ಸ್ಕೆಲಿಟನ್ ಮಾಡ್ಕೋತೀವಿ. ಆ ಚಿತ್ರಕಥೆಯನ್ನ ಸಂಪೂರ್ಣವಾಗಿ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸುವಾಗ 100% ಮಾಡಕ್ ಸಾಧ್ಯ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಸಾಕಷ್ಟು ಮಿತಿಗಳಿರುತ್ತೆ. ಅದಕ್ಕೆ ಏನಾಗುತ್ತೆ, ಅಕ್ಷರಗಾರ ಬೇಕಾದ್ರೆ ಅಕ್ಷರ ಮತ್ತು ಆ ವ್ಯಕ್ತಿಯ ಜೊತೆ ಒಂದು ಸಂವಾದ ನಡೀತಾ ಇರುತ್ತೆ ಸಾಹಿತಿ ಆದ್ರೆ. ಇಲ್ಲಾದ್ರೆ ನಿರ್ದೇಶಕ ಆಗಿದ್ರೆ ನಿರ್ದೇಶಕ, ಸಂಭಾಷಣೆಕಾರ ಬೇಕು, ಚಿತ್ರಕಥೆಗಾರ ಬೇಕು, ಕಲಾವಿದ ಬೇಕು, ಕ್ಯಾಮರಾಮನ್ ಬೇಕು, ಅದಕ್ಕೆ ಸಂಕಲನಕಾರ ಬೇಕು, ಸಂಗೀತ ಕೊಡೋನ್ ಬೇಕು, ಪರಿಸರ ಬೇಕು. ಎಲ್ಲರ ಜೊತೆ ಸೇರಿ ತನ್ನ ಕೃತಿಗೆ ಒಂದು ಮಾಧ್ಯಮ, ದೃಶ್ಯ ಮಾಧ್ಯಮದ ರೂಪ ಕೊಡ್ತಾ ಇರ್ಬೇಕಾಗುತ್ತೆ. ಹಾಗೆ ಸಾಕಷ್ಟು ಮಾಡಕ್ ಸಾಧ್ಯ ಆಗದೆ ಇರ್ಬೋದು. ಒಂದು ಹಂತದ ಸಮಾಧಾನ ಖಂಡಿತ ಇದೆ, ಬಂದಿದೆ. ಬಳುವಾರರ ಮುತ್ತುಚ್ಚರ ನಾವು ಹೇಳದಾಗೆ ಮುನ್ನುಡಿ ತಕೊಂಡ್ರಿ, ಅದು ಹೊಸ ವಿಷಯ. ಅದು ಅದರ ತಯಾರಿಯ ಒಂದು ಕಷ್ಟಗಳು ಏನಿತ್ತು? ಯಾಕಂದ್ರೆ ನೀವೊಂದು ಹೊಸ ವಿಷಯವನ್ನ ಮುಂದೆ ಇಡ್ತಾ ಇದ್ದೀರಿ, ಆಮೇಲೆ ಬಹಳ ಸೂಕ್ಷ್ಮ ವಿಷಯಗಳು. ಅದು ಇದರ ತಯಾರಿ ಹೇಗಿತ್ತು? ಅದು ಬಂಡರಿಗೆ ಹಲವಾರು ಹಾದಿ ಅಂತ ಹೇಳ್ತಾರೆ. ಬುದ್ಧಿವಂತರು ತುಂಬಾ ಯೋಚನೆ ಮಾಡಿ ಒಂದೇ ಹಾದಿಯನ್ನ ಗುರುತಿಸ್ಕೋದ್ರೆ ಸೇಫ್ ಆಗಿ ಪ್ಲೇ ಮಾಡ್ತಾರೆ. ಒಂದ್ ಸ್ವಲ್ಪ ಆರಂಭದ ಮೊದಲನೇ ಸಿನಿಮಾ ಆದ್ರಿಂದ 25 ವರ್ಷದಿಂದ ಒಂಥರ ಬಂಡತನ ಇತ್ತು. ಇವತ್ತೇ ನೀವು ಮುನ್ನುಡಿ ವಸ್ತುವನ್ನ ಇಟ್ಕೊಂಡು ಸಿನಿಮಾ ಮಾಡೋದ್ರು ನಾನು ಮಾಡಕ್ ಸಾಧ್ಯ ಆಗಲ್ಲ. ಏನ್ ತೊಂದರೆ? ಮನೋಭಾವಗಳಲ್ಲಿ ಜಗತ್ತಿನಲ್ಲಿ ಸಾಕಷ್ಟು ನೋಡಿ, ಮುಂಚೆ ನಿಮ್ಮ ಅಭಿಪ್ರಾಯವನ್ನ ನೀವು ದಾಖಲಿಸಬೇಕು ಅಂದ್ರೆ ಸ್ನೇಹಿತರ ಮಧ್ಯೆ ದಾಖಲಿಸ್ತಾ ಇದ್ರಿ. ಅಕಸ್ಮಾತ್ ಇಡೀ ಸಮಾಜಕ್ಕೆ ನನ್ನ ಅಭಿಪ್ರಾಯ ತಲುಪಿಸಬೇಕು ಅಂದ್ರೆ ಪತ್ರಿಕೆಗಳಿಗೆ, ವಾಚಕರವಾಣಿಯಲ್ಲಿ ಕಾಲಂ ಬರಿತಾ ಇದ್ರಿ, ಬರೆದಿರ್ತೀರಿ. ನೀವು ಬರೆದದ್ದು ಅಲ್ಲಿ ಪ್ರಕಟ ಆಗ್ಬೋದು, ಆಗದೆ ಇರ್ಬೋದಾಯ್ತು. ಆದ್ರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಿಮ್ಗೆ ಅನಿಸಿದ್ದನ್ನ ನಿಮ್ಮ ವಾಲ್ ನಲ್ಲಿ, ಅದು ಫೇಸ್ಬುಕ್ ಇರ್ಬೋದು, ಬೇರೆ ಯಾವುದೇ ಒಂದು ಮಾಧ್ಯಮ ಇರ್ಬೋದು, ಸಹಜವಾಗಿ ಸರಳವಾಗಿ ನೀವು ಹರಿಬಿಡ್ತೀರಿ. ಅದು ಯಾವುದೇ ಫಿಲ್ಟರ್ ಇರಲ್ಲ ಇಲ್ಲಿ. ನಿಮ್ಗೆ ಅನ್ಸಿದ್ದನ್ನೆಲ್ಲ ಹೇಳ್ತೀರಿ, ಸರಿ ತಪ್ಪುಗಳ ಪ್ರಶ್ನೆ ಇಲ್ಲ. ಆದ್ರೆ ಇವತ್ತಿನ ಸ್ಥಿತಿ 2025ರಲ್ಲಿ, ಆದ್ರೆ 2000ದಲ್ಲಿ ಹೀಗಿರ್ಲಿಲ್ಲ ಅದು. ಸೊ ಹಾಗಾಗಿ ಅವತ್ತು ಈಗ ಏನೇ ಮಾಡಿದ್ರು ನೀವು ಪ್ರತಿಯೊಂದು ಮಾತನ್ನು ತೂಗಿ ಆಡಬೇಕಾದಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಜನ ಪ್ರತಿಯೊಂದಕ್ಕೂ ಒಂದು ಕನ್ನಡಕ ಹಾಕೊಂಡೇ ನೋಡ್ತಾ ಇರ್ತಾರೆ. ನಿಮ್ಮ ನಡೆ, ನುಡಿ, ನಿಮ್ಮ ಮಾತು, ನಿಮ್ಮ ಕೃತಿ ಎಲ್ಲದನ್ನು ಒಂದು ಕನ್ನಡಕ ಹಾಕೊಂಡು ನೋಡ್ತಾ ಇರ್ತಾರೆ. ಅದನ್ನ ಒಗ್ಗುವಂತವ್ರು ಅದು ಸಹಕರಿಸ್ತಾರೆ, ಅಥವಾ ಅದನ್ನು ವಿರೋಧಿಸುವಂತವ್ರು ತಮ್ಮ ಅಭಿಪ್ರಾಯಗಳನ್ನ ಹರಿಬಿಡ್ತಾ ಹೋಗ್ತಾರೆ. ಹಾಗಾಗಿ ನಮ್ಗುನು ಒಂದು ಮಾಡಿದ್ಮೇಲೆ ಈ ತರದ ವಿರೋಧ ಬರಬಾರ್ದು ಅಂತ ಇಲ್ಲ. ಪರ ವಿರೋಧ ಯಾವಾಗ್ಲೂ ಒಂದು ಒಳ್ಳೆಯ, ವಿರೋಧಕ್ಕೊಂದು ಘನತೆ ಇರಬೇಕು. ಗುದ್ದಾಡಿದ್ರು ಗಂಧದ ಜೊತೆ ಗುದ್ದಾಡಬೇಕು ಅಂತಲ್ಲ. ಹಾಗೆ ಅವಾಗ ಮನಸ್ಸಿಗೆ ಖೇದ ಉಂಟಾಗುತ್ತೆ. ಅಯ್ಯೋ ಯಾಕೆ ಎಲ್ಲಿ ತಪ್ಪಾಯ್ತು ಅಂತ ಅನ್ಸುತ್ತೆ, ಯಾಕಾದ್ರೂ ಬೇಕಿದು ಮನಸ್ಸು ಕೆಡುತ್ತೆ. ಹಾಗಾಗಿ ಅವತ್ತು ಈ ತರದ ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ರಿಂದ ಎಲ್ಲವನ್ನೂ ನಾವು ಒಗ್ಗಿಕೊಂಡು ಹೋಗುವಂತಹ ಸ್ವಭಾವ, ಸಹಿಷ್ಣುತೆ ಕಡಿಮೆ ಆಗಿದೆ. ಅವತ್ ಸಹಿಷ್ಣುತೆ ಇತ್ತು ಅಂತ ಅನ್ಸುತ್ತೆ. ಹಾಗಾಗಿ ಅವತ್ತು ನಾನು ಮುನ್ನುಡಿಯನ್ನ ಮಾಡಕ್ ಸಾಧ್ಯ ಆಯ್ತು ಅಂತ ವಸ್ತುವನ್ನ ತಗೊಂಡು. ಯಾಕೆಂದ್ರೆ ನಾನು ಮುನ್ನುಡಿಯನ್ನು ಮಾಡ್ತಾ ಇದ್ದ ನಾನೊಬ್ಬ ಹಿಂದೂ, ಒಬ್ಬ ಮುಸಲ್ಮಾನ್ ಕಥೆ, ಆ ಧರ್ಮದಲ್ಲಿರುವಂತ ಒಂದು ಹುಡುಕಿನ ಬಗ್ಗೆ ನಾನು ಪ್ರಶ್ನೆ ಎತ್ತಾ ಇದ್ದೀನಿ. ನೋಡೋರ್ ಕಣ್ಣಲ್ಲಿ ಹೇಗಾಗ್ಬೋದಾಯ್ತು, ಇವ್ನು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾನೆ ಅನ್ಬೋದಾಗಿತ್ತು. ಸೊ ಅದನ್ನೆಲ್ಲ ದಾಟಿ
ನನ್ನ ಮುಸಲ್ಮಾನ್ ಬಾಂಧವರು ನನ್ನ ಜೊತೆ ನಿಂತಿದ್ರಿಂದ ಅವ್ರು ಈ ಕಥೆಯನ್ನು ಒಪ್ಕೊಂಡಿದ್ರಿಂದ ಆ ಚಿತ್ರ ಮಾಡಕ್ ಸಾಧ್ಯ ಆಯ್ತು. ಅದಕ್ಕೆ ಹೇಳಿದ್ದು ಇವತ್ತು ಪ್ರಾಯಶಃ ಸಾಧ್ಯ ಆಗ್ತಿರ್ಲಿಲ್ಲ. ಆಮೇಲೆ ಬೇರು ತಕೊಂಡ್ರಿ. ಹೌದು. ಇದರ ಹಿಂದಿನ ತಯಾರಿ ಹೇಳಿ. ಈ ಭ್ರಷ್ಟಾಚಾರ ಅನ್ನೋದಿದೆಯಲ್ಲ, 2004ನೇ ಇಸ್ವಿಯಲ್ಲ ಚಿತ್ರ ಮಾಡಿದ್ದು, ಹೆಚ್ಚು ಕಮ್ಮಿ 21 ವರ್ಷ ಆಯ್ತು. ಆ ಹೊತ್ತು ಭ್ರಷ್ಟಾಚಾರ ಇತ್ತು, ಈ ಹೊತ್ತು ಆ ಭ್ರಷ್ಟಾಚಾರ ಏನು ಹೋಗಿಲ್ಲ. ಅದನ್ನ ವಿರೋಧಿಸ್ತಾನೆ ಇರ್ತೀವಿ, ತಪ್ಪು ಸರಿಗಳ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಅದರ ಬೇರುಗಳು ತುಂಬಾ ಆಳವಾಗಿ ನಮ್ಮ ಸಮಾಜದಲ್ಲಿ ಬಿಟ್ಬಿಟ್ಟಿದೆ. ಆ ಬೇರು ಸಮೇತ ಅದನ್ನ ನಿರ್ಮೂಲನೆ ಮಾಡ್ಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ. ಅದೇನು ನಮ್ಮ ಸಮಾಜದಲ್ಲಿ ಸಾಧ್ಯ ಆಗಿಲ್ಲ. ಭ್ರಷ್ಟಾಚಾರ ಅನ್ನೋದು ಹೇಗಾಗಿದೆ ಅಂತಂದ್ರೆ, ಲಂಚ ತಗೊಳ್ಳೋನ್ಗಿಂತ ಕೊಡೋಂದು ಒಂದು ಅಪರಾಧ ಅಂತ ಒಂದು ಮಾತಿದೆ. ಆದ್ರೆ ಇವತ್ತು ತಗೊಳ್ಳೋನು ಅಪರಾಧ ಅಲ್ಲ, ಕೊಡೋಂದು ಅಪರಾಧ ಅಲ್ಲ. ಅದು ಒಂದು ಸಹಜವಾದ ಪ್ರಕ್ರಿಯೆಯಾಗಿ ಆ ಹೊತ್ತು ಇತ್ತು, ಈ ಹೊತ್ತು ಹಾಗೆ ಇದೆ. ಆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಂಗೆ ಚಿತ್ರ ಮಾಡ್ಬೇಕು ಅಂತ ಅನಿಸ್ತು. ಯಾಕೆಂದ್ರೆ ನಾನಷ್ಟೇ ಇಲ್ಲ, ನಾನು ಎಲ್ಲರನ್ನೂ ಪ್ರಶ್ನೆ ಮಾಡ್ತೀನಿ, ಈ ಜಗತ್ತಿನಲ್ಲಿ ಲಂಚ ಕೊಡದೇ ಇರುವಂತವ್ರು ಯಾರಿದ್ದಾರೆ ತಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೆ? ಯಾರಾದ್ರೂ ಇದ್ರೆ ಅವ್ರಿಗೆ ಶರಣು ಹೇಳ್ತೀನಿ. ಅದು ತುಂಬಾ ಅಪರೂಪ. ಲಂಚ ಅಂದ್ರೆ ನೇರವಾಗಿ ಅಲ್ಲದಿದ್ರು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಹೇಗಾದ್ರೂ ಸರಿ, ಮೌನ ಕೂಡ ಒಂದು ಸಮ್ಮತಿ ಅನ್ನುವ ರೀತಿ. ನಂಗೀಗ ಅನ್ಸೋದು ಎಲ್ಲದಕ್ಕೂ ಇಲ್ಲಿ ಭೀಷ್ಮನ ಸಂತತಿಯೇ ಹೆಚ್ಚು. ಮೌನವಾಗಿದ್ದು ಅದನ್ನ ಬೆಂಬಲ ಕೊಡುವ ಬೇಡ, ಸುಮ್ಮನೆ ಮೌನವಾಗಿದ್ದು ಅದು ಕೂಡ ಒಂದು ತರದಲ್ಲಿ ನೀವು ಅಪರೋಕ್ಷವಾಗಿ ಬೆಂಬಲಿಸ್ತಾರೆ. ಇರುವವನೇ ಮೂರ್ಖ ಅನ್ನುವ ಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಹಾಗಾಗಿ ನನಗೆ ಅದನ್ನ ಪ್ರತಿಕ್ರಿಯೆ, ನಾನೇ ಒಂದು ಸನ್ನಿವೇಶದಲ್ಲಿ ಆತರ ಲಂಚ ಕೊಡ್ಬೇಕಾ ಸನ್ನಿವೇಶ ಸೃಷ್ಟಿ ಆಯ್ತು. ನನ್ಗೆ ಅನ್ನಿಸ್ತು, ನಾವ್ ಇದ್ರ ವಿರೋಧ ಮಾತಾಡ್ತಾ ಇದ್ವಿ, ಅದರ ಕಬಂದ ಬಾಹುಗಳಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಇದನ್ನ ಹೇಗೆ ಪ್ರತಿಕ್ರಿಯಿಸೋದು? ನನ್ನ ಮಾಧ್ಯಮ, ದೃಶ್ಯ ಮಾಧ್ಯಮದಲ್ಲಿ ನಾನು ಪಟ್ಟಂತ ನೋವನ್ನ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸರ್ಕಾರಿ ಹಂತದಲ್ಲಿ ನಿಜವಾಗಿ ಪ್ರಾಮಾಣಿಕನಾಗಿ ಇರಬೇಕು ಅಂತ ಬಂದರೆ ಅವನಿಗೆ ಅವನ ಸುತ್ತಮುತ್ತಲಿನ ಪರಿಸರ, ಅವನ ವ್ಯವಸ್ಥೆ ಅವನನ್ನ ಪ್ರಾಮಾಣಿಕನಾಗ್ಲಿಕ್ಕೆ ಬಿಡಬೇಡ. ಅವನು ಅನುಭವಿಸುವಂತ ಸಂಕಟಗಳೇನು, ತಲ್ಲಣಗಳೇನು, ಅವನ ಬಿಕ್ಕಟ್ಟುಗಳೇನು, ಅದನ್ನ ತೋರಿಸ್ಬೇಕು ಅಂತ ಅನ್ನಿಸ್ತು. ಅದು ನೋಡಿ, ಅದನ್ನ ಮಾಡಿದ್ರಿಂದ ನಂಗೆ ಬಹಳ ಸಮಾಧಾನ ಇದೆ. ಇವತ್ತಿಗೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಒಬ್ಬ ಕಲಾವಿದ ಆಗ್ಲಿ, ಯಾರೇ ಆಗಿರ್ಲಿ, ಅವನು ಸಾಹಿತ್ಯ ಆಗಿರ್ಲಿ, ಸಿನಿಮಾ ನಿರ್ದೇಶಕ ಆಗಿರ್ಲಿ, ಯಾರೇ ಕಲಾವಿದ ಆಗಿರ್ಲಿ, ತನಗನ್ಸಿದ್ದನ್ನ ತನ್ನ ಮಾಧ್ಯಮದ ಮೂಲಕ ಹೇಳ್ತಾರೆ. ಅದು ಒಂದಿಷ್ಟು ಪರಿಣಾಮವನ್ನ ಸಮಾಜದ ಮೇಲೆ ಬೀರುತ್ತೆ. ಅದು ಬಂದಂತ ಸಂದರ್ಭದಲ್ಲಿ ಎರಡು ಪ್ರಮುಖವಾದ ಬದಲಾವಣೆಗಳು ಅಂತ ಹೇಳಲ್ಲ, ಅಳವಡಿಸಿಕೊಳ್ಳುವ ಪ್ರಯತ್ನ ಆಯ್ತು. ಒಂದು 6ನೇ ತರಗತಿಯ ಮಕ್ಕಳಿಗೆ ಅದನ್ನ ಪಠ್ಯವಾಗಿ ಮಾಡಿದ್ರು. ಆ ಪಠ್ಯವನ್ನ ಓದಿದ 100 ಜನ ಮಕ್ಕಳು ನನಗೆ ಪತ್ರ ಬರೆದಿದ್ದಾರೆ. ಅದು ಗೌರಿಯ ಕಥೆ ಅಂತ, ಅದು ಗೌರಿ ಅಂತ ಒಂದು ಮಗು ಬರುತ್ತೆ, ಗೌರಿಯ ಕಥೆ ಅಂತ ಒಂದು ಪಠ್ಯ ಮಾಡಿದ್ರು 6ನೇ ತರಗತಿಯ ಮಕ್ಕಳಿಗೆ. ಆದ್ರೆ ಸಿನಿಮಾನೇ ಪಠ್ಯ ಮಾಡಿದ್ದು. ಅದ್ ನನಗೆ ಸಿನಿಮಾ ನೋಡಿದ್ರು, ಆ ಮಕ್ಕಳ ಮೇಲೆ ಒಂದು ಪರಿಣಾಮ ಬೀರಿರುತ್ತೆ. 6ನೇ ತರಗತಿಯಲ್ಲಿ ಎಷ್ಟು ಒಂದು 10 ಮಕ್ಕಳ ಮನಸ್ಸು ಬಹಳ ಒಂದಿಷ್ಟು ಬದಲಾವಣೆ ಕಾರಣ ಆಗಿರ್ಬೋದು. ಅದಷ್ಟೇ ಅಲ್ಲ, ಮೈಸೂರಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ, ETI ಅಂತಾನೆ ಕರೀತಾರೆ ಅದನ್ನ. ಅಲ್ಲಿ IAS ಮತ್ತು KAS ಅನ್ನ ಓದಿ ಮುಂದಿನ ಹಂತಕ್ಕೆ ಹೋಗುವಾಗ ಒಂದು 2-3 ತಿಂಗಳ ತರಬೇತಿ ಇರುತ್ತೆ. ಅಲ್ಲಿ ಹೋಗೋರಿಗೆ ಸಿನಿಮಾ ತೋರಿಸ್ತಾ ಇದ್ರು, ಹಾಕಿ ತೋರಿಸಿದ್ದಾರೆ ತುಂಬಾ ವರ್ಷ, ಈಗಲೂ ತೋರಿಸ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ಅದ್ರ ಮೂಲಕ ಅವ್ರಿಗೆ ಈ ಸಿನಿಮಾ ನೋಡಿದಾಗ ನಾನು ಇಂಥ ಬಿಕ್ಕಟ್ಟುಗಳನ್ನ ಹೇಗೆ ಎದುರಿಸಬೇಕು ನನ್ನ ಮುಂದಿನ ವೃತ್ತಿ ಜೀವನದಲ್ಲಿ ಅಂತ ಒಂದು ಸಣ್ಣ ಯೋಚನೆ ಅವ್ರ ಮನಸ್ಸಲ್ಲಿ ಹರಿದಾಡ್ಬೋದು. ಇದಿಷ್ಟು ಸಾಕಲ್ವಾ? ಸಾಕು, ನಿಜ. ಅಂದ್ರೆ ಒಂದು ಹಣತೆ ಹೆಚ್ಚುವ ಕೆಲಸ ಎಲ್ಲರಿಂದ ಆಗ್ಬೇಕಾಗಿರೋದು. ಆಗುತ್ತೋ ಬಿಡುತ್ತೋ, ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಂತ. ಮಕ್ಕಳ ಬಗ್ಗೆ ಹೇಳಿದ್ರಿ ನೀವು, ಮುಗ್ಧ ಮನಸ್ಸು, ಶುಭ್ರ ಮನಸ್ಸು ಅಂತ. ಅವರಿಗಾಗಿ ಕೂಡ ನೀವೊಂದು ಮೂವಿ ಮಾಡ್ತೀರಿ. ನಾವು ಸಣ್ಣವಿರುವಾಗ ನಮ್ಗೆಲ್ಲ ಇದ್ದಿದ್ದು ಪುಟಾಣಿ ಏಜೆಂಟ್ 1, 2, 3 ಸಾಹಸ ಪ್ರಧಾನ ಚಿತ್ರಗಳು. ಅದನ್ನ ನೋಡಿ ತುತ್ತೂರಿ ಎಲ್ಲಿ ನಿಲ್ಲುತ್ತೆ, ಎಲ್ಲಿ ಸಿಕ್ತು? ನನಗೆ ಅನ್ನಿಸ್ತಾ ಇತ್ತು, ನಾವು ನನ್ನ ಮಗ ನನಗವಾಗ 97, 7 ವರ್ಷದ ಮಗ ಇದ್ದ ಆ ಸಿನಿಮಾ ಮಾಡಿದಾಗ, 7-8 ವರ್ಷದ ಮಗ. ನಾವು ಏನ್ ಮಾಡ್ತಾ ಇದ್ವಿ, ರಸ್ತೆಯಲ್ಲಿ ಆಟ ಆಡೋದು ಸಹಜ. ನಾವು ಎಲ್ಲ ಬೀದಿಗಳಲ್ಲಿ ಆಟ ಆಡ, ಮಣ್ಣಲ್ಲಿ ಆಟ ಆಡ್ತಾ ಬಂದವರಲ್ವಾ. ಅವಾಗ ಇಷ್ಟೊಂದು ಇದಿರ್ಲಿಲ್ಲ, ಏನು ನಿಯಮಗಳಿರ್ಲಿಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ, ಅಥವಾ ಕಟ್ಟುಪಾಡುಗಳಿರ್ಲಿಲ್ಲ ಅಂತ ಅನ್ಬಹುದು. ಸಹಜವಾಗಿ ನಾವು ಸಂಜೆ ಹೊತ್ತು ಎಲ್ಲ ಮಕ್ಕಳ ಜೊತೆ ಸೇರ್ಕೊಂಡು ಮೈದಾನದಲ್ಲಿ ಆಟ ಆಡ್ಕೊಂಡು ಮನೆಗೆ ಬರ್ತಾ ಇದ್ವಿ. ಅದನ್ನ ಎಲ್ಲರೂ ಅನುಭವಿಸಿರ್ತಾರೆ, ನನ್ನ ವಯೋಮಾನದವರು. ಆದ್ರೆ ನನಗೆ 7-8 ವರ್ಷದ ಮಗ ಇದ್ದಾಗ ರಸ್ತೆಯಲ್ಲಿ ಆಡ್ಬೇಕು ಅಂತಂದಾಗ ನಾವು ಅವನಿಗೆ ಕಟ್ಟುಪಾಡುಗಳನ್ನು ಹಾಕ್ತಾ ಇದ್ವಿ. ಅವ್ರು ಅಲ್ಲಿ ಆಡ್ಬೇಡ, ಇಲ್ಲಿ ಆಡ್ಬೇಡ, ರಸ್ತೆಲೇ ಆಡ್ಬೇಕು. ಅವ್ರಿಗೆ ಮೈದಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಬೆಂಗಳೂರಿನಂತ ನಗರಗಳಲ್ಲಿ 3-4 ಅಥವಾ 5-6 ಕಿಲೋಮೀಟರ್ ದೂರದ ಮೈದಾನಕ್ಕೆ ಕರ್ಕೊಂಡು ಹೋಗಿ ಅವ್ರು ಆಟ ಆಡೋವರೆಗೂ ನಾವು ಕೂತಿದ್ದು ಕರ್ಕೊಂಡ್ ಬರ್ಬೇಕಾಯ್ತು. ಆ ವ್ಯವಧಾನ ಪ್ರತಿಯೊಬ್ಬ ಪೋಷಕರಿಗೂ ಇರುತ್ತೆಯೇ?
ಶಾಲೆಗಳಲ್ಲಿ ಮೈದಾನಗಳಿದ್ರೆ ಅಲ್ಲೊಂದು ಕೊಠಡಿಯನ್ನ ಕಟ್ಟಿ ಇನ್ನೊಂದು ಕ್ಲಾಸ್ ಮಾಡೋಣ ಅನ್ನೋ ಮನೋಭಾವ ಇವತ್ತಿನದು. ಹಾಗಾಗಿ ಮಕ್ಕಳಿಗೆ ಮೈದಾನಗಳನ್ನೇ ಕಟ್ಟಿಲ್ಲ. ಅವಾಗ ರಸ್ತೆಯಲ್ಲಿ ಆಡ್ಬೇಕು ಸಹಜ. ರಸ್ತೆಯಲ್ಲಿ ಆಡೋರು, ಓಡಾಡುವಂತಹ ವಾಹನ ಚಾಲಕರು, ಸಾರ್ವಜನಿಕರು ಅವ್ರನ್ನ ದೂಷಿಸ್ಕೊಂಡೇ ಹೋಗ್ತಾರೆ. ನಿಮ್ಗೇನ್ ಆಡೋದಕ್ಕೆ ಬೇರೆ ಜಾಗ ಇಲ್ಲ, ನಿಮ್ಮನೆ ಮುಂದೆ ಆಡಕ್ಕೆ ಹೋಗಿ ಮಕ್ಕಳಿಗೂ ನಾವು ಬೈತೀವಿ. ಹಾಗಾಗಿ ಅವರೆಲ್ಲ ಬ್ಯಾಟಲ್ ಆಡ್ತಾ ಇದ್ರೆ ಆ ಬಾಲ್ ಹೋಗಿ ಯಾವ್ದೋ ಕಾರಿಗೆ ಗಾಜಿಗೆ ಬೀಳುತ್ತೆ ಅಥವಾ ಯಾವ್ದೋ ಒಂದು ಕಿಟಕಿಗೆ ಬೀಳುತ್ತೆ. ಆ ಮನೆಯವರು ಅಥವಾ ಜನ ಇವ್ರನ್ನ ದೂಷ. ಮಕ್ಳು ಏನ್ ಮಾಡ್ಬೇಕಾಗತ್ತೆ? ಎಲ್ಲ ಆಟ ಆಡ್ಬೇಕು. ಇಲ್ಲಿ ಮನೆಯೊಳಗೆ ಆಟ ಆಡ್ಕೊ ಅಂತಾರೆ. ಮನೆಯೊಳಗೆ ಏನ್ ಆಟ ಆಡೋ? ಒಬ್ಬ ಒಂದೇ ಮಗು ಇದ್ರೆ ಅಥವಾ ಅಣ್ಣ ತಮ್ಮನೋ ಅಕ್ಕ ತಂಗಿನೇ ಇದ್ರೆ ಎಷ್ಟೊತ್ತು ಆಟ ಆಡ್ಕೊಳಕ್ ಸಾಧ್ಯ? ಸೊ ಎಲ್ಲ ಬಿಕ್ಕಟ್ಟುಗಳು ನೋಡಿದಾಗ ಹೌದು, ನನ್ನ ಮಗನೂ ಇದೇ ಸಮಸ್ಯೆ ಅನುಭವಿಸ್ತಾ ಇದ್ದಾನೆ. ಅವಾಗ ನಮ್ಮಲ್ಲಿ ಏನ್ ಕೊರತೆ ಇದೆ? ನಾವು ಪಾಠಕ್ಕೆ ಕೊಟ್ಟಂತ ಪ್ರಾಶಸ್ತ್ಯವನ್ನ ಆಟಕ್ಕೆ ಕೊಡ್ತಾ ಇಲ್ಲ. ಮಗುವಿನ ಬೌದ್ಧಿಕ ಮಾನಸಿಕ ಬೆಳವಣಿಗೆಗೆ ಪಾಠ ಪಠ್ಯ ಎಷ್ಟು ಮುಖ್ಯವೋ ಇದು ಕೂಡ ಆಟಕ್ಕೆ ಅಷ್ಟೇ ಮುಖ್ಯ. ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಒಂದು ಅಪ್ರೋಚ್ ಇಲ್ಲ. ರನ್ ತೆಗೆಯೋ ಮೆಷಿನ್ಗಳಿದ್ದ ಹಾಗೆ ಅಂಕಗಳನ್ನ ತೆಗೆಯೋ ಮೆಷಿನ್ಗಳಾಗಿ ಮಾಡ್ತಾ ಇದೀವಿ ಮಕ್ಕಳನ್ನ ಅಂತ ಅನಿಸಿ ಅದಕ್ಕೊಂದು ತುತ್ತೂರಿ ಅಂತ ಸಿನಿಮಾ ಮಾಡ್ಬೇಕು ಅಂತ ಅನಿಸ್ತು. ಆ ಸಿನಿಮಾ ಹೇಳಿ ನಂಗಾದ್ರೆ ಕತೆ ಮತ್ತು ಮಕ್ಕಳಿಗೆ ನಿಜಕ್ಕೂ ರೀಚ್ ಆಯ್ತಾ? ಯಾಕಂದ್ರೆ ಎಷ್ಟೋ ಸರ್ತಿ ಮೂವೀಸ್ ನೀವು ಮಾಡ್ತೀರಿ, ಮಕ್ಕಳಿಗಾಗಿ ಮಾಡ್ತೀರಿ, ಮಕ್ಳು ನೋಡ್ಬೇಕು ಅಂತ ಹೇಳ್ತೀರಿ, ಆದ್ರೆ ಮಕ್ಕಳ ಪ್ರತಿಕ್ರಿಯೆ ಹೇಗಿತ್ತು? ಯಾಕಂದ್ರೆ ಮಕ್ಕಳನ್ನ ಕರ್ಕೊಂಡ್ ಬರೋದು ಕೊನೆಗೆ ದೊಡ್ಡವರೇ, ಅವರಿಗೆ ಇದರಲ್ಲಿ ಸತ್ಯ ಇದೆ, ಇದು ಬೇಕು ಅಂತ ಅನ್ಸುವಷ್ಟು ವ್ಯವಧಾನ ನಮ್ಮ ಸೊಸೈಟಿಯಲ್ಲಿ ಎಷ್ಟಿದೆ ಅಂತ ಹೇಳೋದು. ಮಕ್ಕಳಿಗೆ ಹೇಗೆ ರೀಚ್ ಆಯ್ತು ಇದು? ಬಿಡುಗಡೆ ಮಾಡಿದ್ವಿ ಮೆಜೆಸ್ಟಿಕ್ ಚಿತ್ರಮಂದಿರ, ಈಗಿಲ್ಲ ಅದು. ಅಲ್ಲೊಂದು 5-6 ವಾರ ಚಿತ್ರ ಹೋಯ್ತು. ಬೇರೆ ಬೇರೆ ಚಿತ್ರೋತ್ಸವಗಳಲ್ಲಿ ಹೋಯ್ತು. ಈ ಯೂಟ್ಯೂಬ್ ಅಲ್ಲಿ ಕೂಡ ಅದು ಲಭ್ಯ ಇದೆ. ಬೇರೆ ವಾಹಿನಿಯಲ್ಲಿ ಅದನ್ನ ಪ್ರಸಾರ ಮಾಡ್ತಾ ಇದ್ರೆ ನಿರಂತರವಾಗಿ. ಮಕ್ಕಳು ನೋಡಿದ್ದಾರೆ. ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಆಸೆ ಇರುತ್ತೆ. ನೀವ್ ಆಗ್ಲೇ ಹೇಳಿದಂತ ಕೆಲವು ಚಿತ್ರಗಳಿತ್ತಲ್ಲ 70-80ರ ದಶಕದಲ್ಲಿ, ಆಗ ಚಿತ್ರಗಳನ್ನ ತಲುಪದಷ್ಟು ಈಗ ತಲುಪಿಸೋದು ಕಷ್ಟ ಇದೆ. ಇವತ್ತೇನಾಗಿದೆ, ಬೇರೆ ಬೇರೆ ವಾಹಿನಿಗಳು ತುಂಬಾ ಬಂದಿದ್ದಾವೆ. ನಾನು ನಿನ್ನೆ ಯಾರೋ ಸ್ನೇಹಿತರ ಹತ್ರ ಕೇಳ್ತಾ ಇದ್ದೆ, ನಿಮ್ಮ ಮಗುವಿಗೆ ಯಾವ ವಯಸ್ಸಿಗೆ ನೀವು ಮೊಬೈಲ್ ಕೊಡ್ಸಿದಿರಿ ಅಂತ. ಅವ್ರು ಹೇಳಿದ್ರು 7ನೇ ಕ್ಲಾಸ್ ಹೋದ ತಕ್ಷಣ ಕೊಡ್ಸಿದೀವಿ ಅಂತ ಅನಿವಾರ್ಯತೆ ಇತ್ತಾ ಅಂತ ಕೇಳಿದೆ. ಹೌದು, ನಾವು ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತೀವಿ, ನನ್ ಮಗು ಒಂದೇ ಇರುತ್ತೆ. ಆ ಮಗು ಶಾಲೆಯಿಂದ ಬಂತ ಇಲ್ವಾ, ಯಾವ ಜಾಗದಲ್ಲಿದೆ, ಏನ್ ಕಷ್ಟ ಇದೆ ಅಂತ ಕೇಳ್ಕೊಳಕಾದ್ರೂ ಮೊಬೈಲ್ ಕೊಡಿಸ್ಬೇಕಾಗಿ ಬರುತ್ತೆ ಕಮ್ಯುನಿಕೇಶನ್ಗೋಸ್ಕರ. ಹಾಗಾಗಿ ಇವತ್ತಿನ ಎಲ್ಲ ಹೆಚ್ಚಿನ ಎಲ್ಲ ಅಂತ ಹೇಳೋದು ಇದಾಗುತ್ತೆ, ಸಾರ್ವತ್ರೀಕರಣ ಮಾಡಕ್ ಹೋಗಲ್ಲ. ಹೆಚ್ಚಿನ 7ನೇ ಕ್ಲಾಸ್ ನಂತರ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರುತ್ತೆ. ಆ ಮೊಬೈಲ್ಗಳು ತಮಗೆ ಏನನ್ನು ನೋಡ್ತಾರೆ ಅನ್ನೋ ಮಾನಿಟರ್ನ ಎಷ್ಟು ಪೋಷಕರು ಇಟ್ಟಿದ್ದಾರೆ ಆ ಮಕ್ಕಳ ಕೈಗೆ. ಹೌದು, ಸ್ಮಾರ್ಟ್ ಫೋನ್ ಅದು ಬರೀ ಕೀಪ್ಯಾಡ ನಂಗೆ ಗೊತ್ತಿಲ್ಲ. ಸೊ ಹೀಗೆ ನಿಮಗೆ ಆ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾ ಜೊತೆ ಮತ್ತೆ ಇವತ್ತಿನ ತಂತ್ರಜ್ಞಾನ ಜೊತೆ ಬೆಳೆದು ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡ್ಬೇಕು ಅನ್ನುವಂತ ಮನೋಭಾವವೇ ಕಡಿಮೆ ಇಲ್ಲ ಅವ್ರಿಗೆ. ತಕ್ಷಣಕ್ಕೆ ಇನ್ಯಾವುದೋ ಒಂದು ಏನು ಕಾಮಿಕ್ ಇದು ಸಿಗ್ತವೆ, ಕಾಮಿಕ್ ಪುಸ್ತಕಗಳನ್ನ ಓದ್ತಾ ಇದ್ವಿ. ಈ ಪುಸ್ತಕಗಳನ್ನ ಓದೋದು ಎಷ್ಟು ಮಟ್ಟಿಗೆ ಇದೆಯೋ ಗೊತ್ತಿಲ್ಲ. ಬೇರೆ ಅವ್ರಿಗಿಂತಲೂ ವಾಹಿನಿಗಳಿದಾವೆ. ಅದ್ರ ಮಧ್ಯೆ ಒಂದು ಕನ್ನಡ ಸಿನಿಮಾ ಮಕ್ಕಳ ಮನೋಭಾವವನ್ನ ಮಕ್ಕಳಿಗೋಸ್ಕರ ಮಾಡಿದಂಥದ್ದು ಎಷ್ಟು ಜನಗಳಿಗೆ ತಲುಪ್ಸಕ್ ಸಾಧ್ಯ? ನೀವು ಕೇಳಿದ್ರಿಂದ ಇನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ನಮ್ಮ ಸರ್ಕಾರ ಈ ವಿಷಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನ ತಗೋಬೇಕಾಗಿದೆ ಅಂತ ಅನ್ಸುತ್ತೆ. ನಾನು ಹೇಳಿರೋದು ಮಕ್ಕಳ ಸಾಹಿತ್ಯ ಬರೆಯೋರು ಕಡಿಮೆ ಇದ್ದಾರೆ, ಮಕ್ಕಳ ಮೂವಿ ಮಾಡುವವರು ನೀವು ಹೇಳಿದ್ರೆ ಒಂದು ಸದ್ಯದಲ್ಲಿ ಬಂದಿರೋದ್ರಲ್ಲಿ. ಹೇಗೆ ಮುಟ್ಟೋದು? ಸ್ಕೂಲ್ಗಳ ಮೂಲಕ ಹೇಗೆ ತಲುಪಿಸೋದು? ಸ್ಕೂಲ್ಗಳ ಮೂಲಕ ತಲುಪಿಸುವಂತ ಇತ್ತು ನನಗೆ. ನೋಡಿ, ನಾನು 80ರ ದಶಕದಲ್ಲಿ 80ರ ಆರಂಭದಲ್ಲಿ ಗಾಂಧಿ ಅಂತ ಸರ್ ರಿಚರ್ಡ್ ಆಟನ್ಬರೋ ಸಿನಿಮಾ ಬಂದಿತ್ತು. ಮೊದಲು ಗಾಂಧಿಯನ್ನ ನಾನು ನೋಡಿದ್ದು ನಮ್ಮ ಶಾಲೆಯಿಂದ ಸಿನಿಮಾ ನೋಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗಿದ್ದು. ನಂಗೆ ನೋಡಿದಾಗ ಆಶ್ಚರ್ಯ ಆಯ್ತು. ಗಾಂಧಿಯನ್ನ ನಾವು ನೋಡಿರ್ಲಿಲ್ಲ, ಯಾವ್ದೋ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಸೈಡ್ ರೀಲ್ ಗಳಲ್ಲಿ ನೋಡ್ತಾ ಇದ್ವಿ. ಗಾಂಧಿ ರಕ್ತ ಮಾಂಸ ತುಂಬಿದ ವ್ಯಕ್ತಿ ಹೀಗಿದ್ನ ಅಂತ ಅನ್ಸಿ ಬೆನ್ ಕಿಂಗ್ಸ್ಲೆ ಮಾಡಿದಂತ ಪಾತ್ರ ನೋಡಿ ರೋಮಾಂಚನ ಆಗಿತ್ತು. ಆವಾಗ ಹುಟ್ಟಿದ ಒಂದು ಮೊಳಕೆ ನಾನು 2019ನೇ ಇಸ್ವಿಲಿ ಮೋಹನದಾಸ ಅಂತ ಸಿನಿಮಾ ನೋಡಕ್ ಪ್ರೇರಣೆ ಆಯ್ತು. ಅಂದ್ರೆ ಹೀಗೆ ಮಕ್ಕಳು ಯಾವ್ದೋ ಸಿನಿಮಾ ನೋಡಿದಾಗ ಯಾವ್ದೋ ಸಂದರ್ಭದಲ್ಲಿ ಅದು ಉಳಿದಿರುತ್ತೆ. ಪ್ರತಿ ಸರಿ ಅದನ್ನು ನೆನಪಿಸ್ಕೊಳ್ದೇ ಇರ್ಬೋದು, ಮುನ್ನೆಲೆಗೆ ಬರದೇ ಇರ್ಬೋದು, ಯಾವ್ದೋ ಸನ್ನಿವೇಶದಲ್ಲಿ ಅದು ಆಚೆ ಪ್ರಕಟವಾಗುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಸಿನಿಮಾವನ್ನು ಒಳ್ಳೆ ಸಿನಿಮಾಗಳನ್ನು ತೋರಿಸಬೇಕಾದ್ದು ಸರ್ಕಾರದ, ಸಾರ್ವಜನಿಕರ, ಶಾಲೆಗಳ ಕರ್ತವ್ಯ ಅಂತ. ಆದ್ರೆ ದುರದೃಷ್ಟವಶಾತ್ ಈಗ ಸರ್ಕಾರ ಮಕ್ಕಳಿಗೆ ಆ ಸಿನಿಮಾಗಳನ್ನ ತೋರಿಸೋದನ್ನ ನಿರ್ಬಂಧ ಮಾಡಿದೆ. ಶಾಲೆಗಳಿಗೆ ಹೋಗಿ ನಾವು ಸಿನಿಮಾಗಳನ್ನ ತೋರ್ಸಕ್ ಸಾಧ್ಯ ಆಗಲ್ಲ, ತೋರ್ಸೋ ಹಾಗಿಲ್ಲ. ಅಕಸ್ಮಾತ್ ನೀವು ತೋರಿಸಿದ್ರೆ ಶಿಕ್ಷಾರ್ಹ ಅಪರಾಧ ಅಂತಾನೆ ಒಂದು ಸುತ್ತೋಲೆಯನ್ನೇ ಹೊರಡಿಸಿದೆ. ಯಾಕೆ ಈ ನಿರ್ಧಾರ ತಗೊಂಡಿದಾರೆ ಗೊತ್ತಿಲ್ಲ. ಅವಾಗ ಏನ್ ಕಾರಣ ಇರುತ್ತೆ ನಾನು ಒಪ್ಕೋಬಲ್ಲೆ. ಎಲ್ರೂ ನಾವು ತೋರಿಸ್ತೀವಿ ಅಂತ ಯಾವ್ಯಾವ ಸಿನಿಮಾಗಳನ್ನ ತೋರಿಸ್ತಾ ಇರಬಹುದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ನಿರ್ಧಾರ ತಗೊಂಡಿರ್ಬೋದು. ಅದಕ್ಕೊಂದು ಸಮಿತಿಯನ್ನ ರಚನೆ ಮಾಡಿ ಎಂತ ಚಿತ್ರ ಮಕ್ಕಳಿಗೆ ತಲುಪಬೇಕು, ಶನಿವಾರ ಭಾನುವಾರ, ಶನಿವಾರ ಅರ್ಧ ದಿವಸ ಇರುತ್ತೆ, ಅಂತ ದಿವಸ ಒಳ್ಳೆ ಚಿತ್ರಗಳನ್ನ
ಕೆಲವು ಸರಿ ತೋರಿಸ್ಬೇಕಾಗುತ್ತೆ, ಮಕ್ಕಳು ನೋಡಲ್ಲ ಚಿತ್ರಮಂದಿರಕ್ಕೆ ಹೋಗಿ. ನೀವು ಆಗ್ಲೇ ಹೇಳಿದಾಗೆ ಪೋಷಕರೇ ಕರ್ಕೊಂಡು ಹೋಗ್ಬೇಕಾ ಚಿತ್ರಮಂದಿರಕ್ಕೆ, ಪೋಷಕರಿಗೆ ಅಷ್ಟು ವ್ಯವಧಾನ ಇರ್ಬೇಕಾ, ವ್ಯವಧಾನ ಇದ್ರು ಅಂತ ಚಿತ್ರಗಳು ಲಭ್ಯ ಇರ್ಬೇಕಾ ಚಿತ್ರಮಂದಿರದಲ್ಲಿ, ಅವ್ರ ಮನೆ ಹತ್ತಿರದಲ್ಲಿ ಲಭ್ಯ ಇರ್ಬೇಕಾ, ಅಥವಾ ಅದು ವಾಹಿನಿಗಳಲ್ಲಿ ಬರ್ಬೇಕಾ, ಇವೆಲ್ಲ ತೊಡಕುಗಳು ಇರೋದ್ರಿಂದ ಅಂತ ಚಿತ್ರಗಳು ಬಂದಾಗ ಅಂತ ಚಿತ್ರಗಳನ್ನ ಶಾಲೆಗಳಲ್ಲಿ ಅನಿವಾರ್ಯವಾಗಿ ಅವಾಗ ಇಷ್ಟಪಡೋದೆಲ್ಲ ನೋಡ್ತವೆ ಮಕ್ಕಳು. ಅಥವಾ ಪಾಠದಿಂದ ತಪ್ಪಿಸ್ಕೊಳ್ಳೋಕಾದ್ರೂ ಸಿನಿಮಾ ನೋಡ್ತವೆ ಅಂತ ಅನ್ಕೊಳ್ಳಿ. ನೋಡಿದಾಗ ಏನಾಗುತ್ತೆ, ಅದು ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರ ಮೇಲೆ ಪರಿಣಾಮ ಬೀರ್ಬೋದು. ಆ ಬೀರೋದಕ್ಕೆ ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ನಿರ್ಧಾರ ತಗೋಬೇಕು ಅನ್ನೋದು ನನ್ನ ಅಪೇಕ್ಷೆ. ಆಮೇಲೆ ನೀವು ಕೈಗೆತ್ತಿಕೊಂಡಿದ್ದು ನಮ್ಮ ಕಡಲ ತೀರದ ಭಾರ್ಗವರ 2 ಕಾದಂಬರಿಗಳನ್ನ ಬೇರೆ ಬೇರೆ ಒಂದಷ್ಟು ವರ್ಷಗಳ ಅಂತರ ಇತ್ತು ಅನ್ಸುತ್ತೆ. 2010ರಲ್ಲಿ ಬೆಟ್ಟ ಜೀವ ಮಾಡಿದ್ರಿ, 2018ರಲ್ಲಿ ಮುಖರ್ಜಿ ಕನಸುಗಳು ಮಾಡಿದ್ರಿ. ಏನು ಕಾರಂತರನ್ನ ತಕೊಳ್ಳೋದೇ ಒಂದು ದೊಡ್ಡ ಸಾಹಸ. ಯಾಕಂದ್ರೆ ಕಾರಂತರು ಓದುವಾಗ ನಿಮ್ಗೆ ತುಂಬಾ ಸರಳವಾಗಿ ಸಿಗ್ತಾ ಹೋಗ್ತಾರೆ, ಬಟ್ ಆ ಸರಳತೆಯನ್ನ ಮೂಡಿಯಲ್ಲಿ ತರೋದು ಬಹಳ ದೊಡ್ಡ ಸವಾಲು ಕೂಡ. ಬೆಟ್ಟದ ಜೀವ ನೀವದನ್ನ ಹೇಗೆ ಗ್ರಾಸ್ ಮಾಡಿದ್ರಿ, ಮುಖರ್ಜಿಯ ಕನಸನ್ನ ಹೇಗೆ ಮುಂದೆ ಇಟ್ರಿ, ಇದರ ಸಿದ್ಧತೆ ಇದೆಲ್ಲ ಹೇಗಾಯ್ತು? ಆರಂಭದಲ್ಲಿ ಬೆಟ್ಟದ ಜೀವ ನನಗೆ ತುಂಬಾ ನಾನು ಇಷ್ಟಪಟ್ಟಂತ ಕಾದಂಬರಿ ಆಗಿರಲಿಲ್ಲ. ಯಾಕೆಂದ್ರೆ ಅದ್ರಲ್ಲಿ ಕಥೆನೇ ಇಲ್ಲ, ಒಂದು ಅನುಭವಗಳನ್ನ ದಾಖಲಿಸ್ತಾ ಹೋಗುತ್ತೆ. ಸಾಮಾನ್ಯ ಕಥೆ ಇಷ್ಟ ಆಗುತ್ತೆ ನಮ್ಮೆಲ್ರಿಗೂ. ಅದು ಕಥೆ ಇರ್ಲಿ, ಕಾದಂಬರಿ ಇರ್ಲಿ, ಸಹಜವಾಗಿ ಒಂದು ವಸ್ತು, ಆ ವಸ್ತು ಒಂದು ಬೇರೆ ಬೇರೆ ಅಂಶಗಳೆಲ್ಲ ಸೇರ್ಕೊಂಡು ಆಕರ್ಷಕವಾದ ಓದುಗಾರಿಕೆಯನ್ನ, ಚಮತ್ಕಾರಗಳನ್ನ ತೋರಿಸಿದ್ರೆ ಆಗ್ತಾ. ಆದ್ರೆ ಅಂತ ಯಾವುದೇ ಚಮತ್ಕಾರ ಇರಲಿಲ್ಲ. ಕಾರಂತರು ಬಹಳ ಸರಳವಾಗಿ ಮಾತಾಡ್ತಾ ಹೋಗುವವರು, ಆದ್ರೆ ಸಂಕೀರ್ಣವಾದ ವಿಚಾರಗಳು ಹೇಳ್ತಾ ಇದ್ದಾರೆ, ಸಂಕೀರ್ಣ. ಹಾಗಾಗಿ ಬೆಟ್ಟದ ಜೀವ ನಾನು ಓದಬೇಕಾದ್ರೂ ಅಂಥದ್ದೇನು ಆರಂಭದಲ್ಲಿ ಸಿನಿಮಾಗೆ ಬರಕ್ ಮುಂಚೆನೂ ಅದನ್ನ ಓದಿದ್ದೆ. ಇಂಥದ್ದೇನು ಮಹತ್ವ ಇಲ್ಲ, ಒಳ್ಳೆ ಕಾದಂಬರಿ, ಮಹತ್ವದ ಕಾದಂಬರಿ, ಶ್ರೇಷ್ಠವಾದ ಕಾದಂಬರಿ ಅಂತ ವಿಮರ್ಶಕರೆಲ್ಲ ಹೇಗಪ್ಪ ಹೊಗಳ್ತಾರೆ ಅಂತ ಅನಿಸ್ತಾ ಇತ್ತು. ಆ ಸಿನಿಮಾ ಮಾಡುವಾಗ ನಾನು ಆ ವಿಮರ್ಶೆಗಳನ್ನೆಲ್ಲ ಓದಿದಾಗ ಅದ್ರಲ್ಲಿ ಏನೋ ಒಂದು ಬದುಕಿನ ಹೋರಾಟ, ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಹೋರಾಟದ ವಿಚಾರವನ್ನು ಹೇಳ್ತಾ ಇದ್ದಾರೆ, ಸಂಬಂಧಗಳ ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂತ ಅನಿಸಿ ಅದನ್ನ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸೋಣ ಅಂತ ಹೊರಟು ಮಾಡುವಾಗ ನಂಗೆ ಭಯ ಇತ್ತು, ಹೇಗ್ ಸ್ವೀಕರಿಸ್ತಾರೋ. ಯಾಕೆಂದ್ರೆ ಅಲ್ಲಿ ಕಥೆ ಹೇಳ್ತಾ ಇರಲ್ಲ ನಾವು. ಇನ್ಯಾವುದೋ ವ್ಯಕ್ತಿ, ಯಾವ್ದೋ ವಯಸ್ಸಾದ ವೃದ್ಧ ದಂಪತಿಗಳ ಮನೆಗೆ, ಕಾಡಿನ ಅಂಚಿನಲ್ಲಿರುವಂತವ್ರ ಮನೆಗೆ ಬರೋದು, ಒಂದು 4-5 ದಿವಸ ಅವ್ರ ಜೊತೆ ಇರೋದು, ಅವ್ರ ಬದುಕನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡೋದು, ಅವನ ಬದುಕನ್ನ ಬಗ್ಗೆ ಕೇಳೋದು, ಅವನ ನಂತರ ಹೋಗೋದು, ಇಷ್ಟೇ ಕಥೆ. ಹೌದು. ಆದ್ರೆ ಬಂದ ನಂತರ ಎಲ್ಲರೂ ಒಳ್ಳೆ ಸ್ವೀಕರಿಸಿದ ಕ್ರಮದಿಂದ ನನಗೆ ಉತ್ಸಾಹ ಹೆಚ್ಚಾಯ್ತು. ಹೌದು, ಈ ತರದ ನೋಡುವಂತ ಪ್ರೇಕ್ಷಕರು ನಮ್ಮಲ್ಲಿ ಇದ್ದಾರೆ ಅಂತ ಅನಿಸ್ತು. ಅಂದ್ರೆ ಆ ದಂಪತಿಗಳಲ್ಲಿ ಇದ್ದದೊಂದು ಕಾಡಿನಂಥದ್ದೇ ಮೌನ. ಮಗ ದೂರ ಹೋಗಿದ್ದಾನೆ, ಬಟ್ ಆ ಮೌನದಲ್ಲೇ ಅವರು ಬದುಕೋದು, ಮಗ ಬರ್ತಾನೆ ಅನ್ನೋ ಒಂದು ಹಂಬಲ, ಏನು ಆಸೆ ಇಟ್ಕೊಂಡು ಬದುಕೋದು. ಬೆಟ್ಟದ ಜೀವ ತುಂಬಾ ವಿಶೇಷವಾದ ಕಾದಂಬರಿ. ಬರೆದದ್ದು ಅಧಿಕೃತವಾಗಿ ಅದ್ರ ಬಗ್ಗೆ ಗೊಂದಲಗಳನ್ನ ಹೇಳ್ತಾರೆ ಕೆಲವರು. ನನಗೆ ಸಿಕ್ಕಿರೋ ದಾಖಲೆಗಳ ಪ್ರಕಾರ ಆ ಕೃತಿ ರಚಿತವಾದದ್ದು 1934ನೇ ಇಸ್ವಿಯಲ್ಲಿ. ಹೌದು. ಎಷ್ಟು ವರ್ಷ ಆಯ್ತು? 34 ಅಂದ್ರೆ 90 ವರ್ಷಗಳ ಹಿಂದೆ ಬಂದಂತಹ ಕೃತಿ. 91 ವರ್ಷದ ಹಿಂದೆ ಬಂದ ಕೃತಿಯಲ್ಲಿ ಕೂಡ ಕಾರಂತರು ಇವತ್ತಿಗೂ ಅದರ ಪ್ರಸ್ತುತತೆಯನ್ನ ಕಾಣಬಹುದು. ಇಲ್ಲ, ಕಾರಂತರ ಕಾದಂಬರಿಗಳ ವಿಶೇಷತೆನೇ ಅದು. ನೋಡಿ, ಇವತ್ತು ಅದೇ ತರದ ವೃದ್ಧ ದಂಪತಿಗಳಿದ್ದಾರೆ. ಹೀಗೆ ಮಕ್ಕಳುಗಳು ಆಗ ಅವರ ಮಗ ಸ್ವಾತಂತ್ರ್ಯ ಹೋರಾಟಕ್ಕೋ ಮತ್ತೊಂದಕ್ಕೋ ಮನೆ ಬಿಟ್ಟು ಹೋಗಿರ್ತಾನೆ, ಇವಾಗ ಕೆಲಸಕ್ಕೋಸ್ಕರ ತಮ್ಮ ಬದುಕಿನ ಆಶೋತ್ತರಗಳನ್ನ ಈಡೇರಿಸಿಕೊಳ್ಳೋದಕ್ಕೂ ಇವತ್ತು ಮಕ್ಕಳು ಹೋಗ್ತಾರೆ. ಅವತ್ತು ವೃದ್ಧ ದಂಪತಿಗಳು, ಗೋಪಾಲಯ್ಯ, ಶಂಕರಮ್ಮ ಅಂತ ದಂಪತಿಗಳು ಅವತ್ತು ನೋವು ಅನುಭವಿಸ್ತಾ ಇದ್ರು ಒಂಟಿಯಾಗಿ. ಇವತ್ತು ಅದೇ ವೃದ್ಧ ದಂಪತಿಗಳು ನಮ್ಮ ಮಧ್ಯೆ, ನಮ್ಮ ಸಮಾಜದಲ್ಲಿ ತುಂಬಾ ಜನ ಹೇಳ್ತಾ ಇದ್ದಾರೆ ನೋಡಿ, ಹಳ್ಳಿಗಳು ಇವಾಗ ವೃದ್ಧಾಶ್ರಮ ಆಗ್ತಾ ಇದೆ ಅಂತ. ಅದರ ಒಂದು ಮಾದರಿಯನ್ನ ಅವರು ಆಗ್ಲೇ ಯೋಚನೆ ಮಾಡಿದ್ರು ಅಂತ. ಕಾರಂತರು ಸಾಮಾನ್ಯ ಎಲ್ಲರೂ ಹೇಳೋದು ಹಾಗೆ ಅಲ್ಲ, ಒಂದು 50 ವರ್ಷ ಮುಂದೆ ಬದುಕಿದ್ದಾರೆ ಅವರು ಅಂತ. ಮತ್ತೆ ನೀವು ಕೈಗೆತ್ತಿಕೊಂಡಿದ್ದು ಮುಖರ್ಜಿಯ ಕನಸು, ಅದೊಂದು ಬೇರೆ ಪ್ರಪಂಚ. ಅಲ್ಲಿ ಅವರೊಂದು ವೃದ್ಧ ಹೆಂಗಸಿನ ದೃಷ್ಟಿಯಿಂದ ಪ್ರಪಂಚ ನೋಡ್ತಾರೆ. ನೀವು ಏನನ್ನ ತಕೊಂಡ್ರಿ ಮತ್ತು ನೀವು ತಕೊಂಡದ್ದನ್ನ ನಿಮ್ಗೆ ಎಷ್ಟು ದೃಶ್ಯ ಮಾಧ್ಯಮದಲ್ಲಿ ತರ್ಲಿಕ್ಕಾಯ್ತು ಸರ್? ಅದು ಸಮುದ್ರಕ್ಕೆ ಹೋಗಿ ಒಂದು ಬೊಗಸೆ ನೀರನ್ನ ತಗೊಂಡ ಹಾಗೆ ನಿಮಗೆ ತಕ್ಕದಷ್ಟೇ ಸಿಗೋದು. ಅದು ತುಂಬಾ ವಿಶಾಲವಾದಂತಹ ವೈಶಾಲ್ಯತೆಯನ್ನು ಹೊಂದಿರುವಂತಹ ವಸ್ತುವಿನ ದೃಷ್ಟಿಯಿಂದ ನೋಡೋದಕ್ಕೆ ಚಿಕ್ಕದು ಅಂತ ಅನ್ಸುತ್ತೆ. 180-200 ಪುಟಗಳ ಕಾದಂಬರಿ ಆಗಿರಬಹುದು. ಅದರಲ್ಲಿ ಚರ್ಚಿತವಾಗಿರುವಂತಹ ವಿಚಾರಗಳು, ಅವರ ವೈಚಾರಿಕ ಪ್ರಜ್ಞೆ, ಅದನ್ನು ನನ್ನ ಹೈಸ್ಕೂಲ್ ದಿನಗಳಲ್ಲೇ ಓದಿದ್ದೆ ನಾನು. ಅವಾಗ್ಲೂ ಏನ್ ತುಂಬಾ ಆಗ್ಲೇ ಹೇಳಿದಾಗೆ ನಂಗೆ ತುಂಬಾ ಆಕರ್ಷಕವಾದ ಕಾದಂಬರಿ ಅಂತ ಅನ್ಸಿರ್ಲಿಲ್ಲ. ಆಮೇಲೆ ನಾನು ಸ್ವಲ್ಪ ಪ್ರಬುದ್ಧತೆ ಬಂದ ಮೇಲೆ ಓದಿದಾಗ ಹೋದ್ ಇಷ್ಟೊಂದು ವಿಚಾರಗಳಿದೆ. ನನಗೂ ಪ್ರಶ್ನೆ, ದೇವರು ಅನ್ನೋನು ಇದ್ದರೆ ಯಾವ ರೂಪದಲ್ಲಿ ಇದ್ದಾನೆ? ದೇವರು ನನ್ನ ಅವತಾರವನ್ನ ಎತ್ತಿ ಬಂದು ಮನುಷ್ಯನಾಗಿ ಎಲ್ಲ ಸಂಕಷ್ಟಗಳನ್ನ ಅನುಭವಿಸಿ ರಾವಣನನ್ನೋ ಅಥವಾ ಇನ್ನಂತೊಬ್ಬರನ್ನೋ ದುಷ್ಟ ಸಂಹಾರ ಮಾಡಬೇಕೆ? ಒಂದೇ ಹಂತದಲ್ಲಿ ತನ್ನ ಹತ್ರ ಇರೋ ವಜ್ರಾಯುಧದಿಂದ
ಒಂದೇ ಕ್ಷಣದಲ್ಲಿ ಕೊಚ್ಚಿ ಬಿಸಾಕ್ಬೋದಲ್ಲ, ಯಾಕೆ ಇಷ್ಟೆಲ್ಲ ಅವನು ಮಾಡ್ಬೇಕು, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲಿಲ್ಲ. ಈ ಎಲ್ಲ ಪ್ರಶ್ನೆಗಳನ್ನ ಮುಖರ್ಜಿ ಎತ್ತುತ್ತಾ ಹೋಗ್ತಾಳೆ. ಮನುಷ್ಯ ಹೇಗಿದ್ದ, ಯಾಕಾಯ್ತು, ಯಾರ ಮೇಲೆ ಯಾವ ರೀತಿ ಆಕ್ರಮಣವಾಯ್ತು, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಸಂಘರ್ಷ ಹೇಗುಂಟಾಯ್ತು, ಒಂದು ಜಾತಿ ಇನ್ನೊಂದು ಅಲ್ಲ ಒಂದು ವರ್ಗ ಇನ್ನೊಂದು ವರ್ಗದ ಮೇಲೆ ಹೇಗೆ ಅಧಿಪತ್ಯವನ್ನ ಸಾಧಿಸ್ತು, ನಮ್ಮಲ್ಲಿರುವಂತಹ ನಂಬಿಕೆಗಳು ಹೇಗೆ, ಇದು ಮೂಢನಂಬಿಕೆಗಳ, ಸಂಪ್ರದಾಯಗಳ, ಮನುಷ್ಯನ ಜೀವನ ಅಂದ್ರೆ ಏನು, ಸಂಬಂಧಗಳ ಅರ್ಥ ಏನು ಅನ್ನೋದನ್ನೆಲ್ಲ ಚರ್ಚಿಸ್ತಾ ಹೋಗ್ತಾರೆ. ಆ ಎಲ್ಲ ಪ್ರಶ್ನೆ ಪ್ರತಿಯೊಬ್ಬ ಪ್ರಬುದ್ಧನಲ್ಲೂ ಇರುತ್ತೆ. ಕೆಲವರು ತಮ್ಮದಾದ ನೆಲೆಯಲ್ಲಿ ಉತ್ತರಗಳನ್ನ ಕಂಡುಕೊಂಡಿರ್ತಾರೆ. ನನಗೆ ಸಾಕಷ್ಟು ವಿಚಾರಗಳು ನನಗೂ ಅನ್ಸಿತ್ತು ಈ ಪ್ರಶ್ನೆಗಳಿಗೆ ಉತ್ತರ ಮುಖರ್ಜಿ ಉತ್ತರದಲ್ಲೇ ಇದೆಯಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನ ಓದೋರು ಇದನ್ನ ಹೆಂಗಪ್ಪ ಓದೋದು, ತುಂಬಾ ಕಬ್ಬಿಣದ ಕಡಲೆ ಇದ್ದ ಹಾಗೆ, ಅರ್ಥವೇ ಆಗೋಲ್ಲ, ವೈಚಾರಿಕತೆಯಲ್ಲೋ ಇರುವಂತ ಕಾದಂಬರಿ, ಬರೀ ವಿಚಾರಗಳನ್ನ ತುಂಬಿದ್ದಾರೆ, ಇದರಲ್ಲಿ ಏನ್ ಕಥೆ ಇದೆ ಅಂತ ಸಾಕಷ್ಟು ಜನ ಹೇಳೋರು. ಆಗ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿತ್ತು, ಒಪ್ಕೊಳ್ಳುವಂತ ಒಂದು ವರ್ಗ ಕೂಡ ಇತ್ತು. ಎಷ್ಟೋ ಜನ ಓದಿದ್ರು ನಂಗೆ ಅರ್ಥವೇ ಆಗಲ್ಲಪ್ಪ, ಅದೇನೋ ಒಂದು ಮುದುಕಿ ಕೂತಿರುತ್ತೆ, ಕೈಗೇನೋ ಸಿಕ್ಕಿರೋ ವಸ್ತುವಿನ ಹಿನ್ನೆಲೆಯನ್ನ ಹೇಳ್ತಾ ಹೋಗುತ್ತೆ, ಈ ವಸ್ತು ಹೇಗ್ ತಯಾರಾದದ್ದು, ಯಾರ ಕೈಯಲ್ಲಿತ್ತು, ಹೇಗ್ ಬಂತು ಅಂತ. ನನಗೂ ಅನ್ಸೋದನ್ನೆಲ್ಲ ಹೌದು, ಇಷ್ಟ ಜನ ಅಂತ ಒಂದು ಮುದುಕಿ ಇದ್ರೆ ನಮ್ಗೆ 6ನೇ ಇಂದ್ರಿಯದ ಬಗ್ಗೆ ನಾವು ಆಗಾಗ ಮಾತಾಡ್ತೀವಿ. ನನಗೆ ಗೊತ್ತಿತ್ತು ಹೀಗಾಗುತ್ತೆ ಅಂತ, ಇವತ್ತು ಇಂಥವ್ರು ಬರ್ತಾರೆ ಅಂತ ನಂಗೆ ಮುಂಚೆ ಹೇಗ್ ಗೊತ್ತಿತ್ತು, ಏನೋ ಒಂದು ಇಂದ್ರಿಯದ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಅದು ಹೇಗ್ ವರ್ಕ್ ಆಗುತ್ತೆ ಗೊತ್ತಿಲ್ಲ ನನಗೆ, ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಮಾತನ್ನ ನಾವು ಕೇಳ್ತೀವಿ. ಇದೆಲ್ಲ ನೋಡಿದಾಗ ಅದೇನೋದಕ್ಕೂ ಅದ್ರ ಉತ್ತರ ಇದೆ. ಅದನ್ನ ಇಟ್ಕೊಂಡು ಯಾಕೆ ನಾನು ದೃಶ್ಯ ಮಾಧ್ಯಮದಲ್ಲಿ ಮಾಡಬಾರ್ದು ಅಂತ 2018ರಲ್ಲಿ ಮುಖರ್ಜಿ ಕನಸುಗಳನ್ನ ದೃಶ್ಯ ಮಾಧ್ಯಮಕ್ಕೆ ತರೋ ಪ್ರಯತ್ನ ಮಾಡಿದೆ. ಬೆಟ್ಟದ ಜೀವ ಮಾಡುವಾಗ ಎಷ್ಟು ಅಧೈರ್ಯ ಇತ್ತು, ಅದರ ದುಪ್ಪಟ್ಟು ಅಧೈರ್ಯ ನನಗೆ ಮುಖರ್ಜಿ ಕನಸುಗಳು ಮಾಡಬೇಕಾದ್ರೆ ಇತ್ತು. ಯಾಕೆಂದ್ರೆ ಇಂತಹ ಕೃತಿಗಳು ಜನಮಾನಸದಲ್ಲಿ ಈಗಾಗಲೇ ಒಂದು ಸ್ಥಾನವನ್ನ ಪಡ್ಕೊಂಡಿರ್ತವೆ. ಅವ್ರದೇ ಆದ ಒಂದು ಕಲ್ಪನಾ ಪ್ರಪಂಚದಲ್ಲಿ ಆ ಕೃತಿಯನ್ನ ಅಳವಡಿಸ್ಕೊಂಡು ಆಸ್ವಾದಿಸ್ತಾ ಇರ್ತಾರೆ. ಜವಾಬ್ದಾರಿ ಹೆಚ್ಚು. ನಾನು ಚೌಕಟ್ಟನ್ನ ಕೊಟ್ಟು ಮುಖರ್ಜಿ ಹೀಗೆ ಇದ್ಲು, ಯಾಕೆಂದ್ರೆ ನಿಮ್ಮ ಮುಖರ್ಜಿ ಬೇರೆ, ನನ್ನ ಮುಖರ್ಜಿ ಬೇರೆ, ಮತ್ತೊಬ್ಬರ ಮುಖರ್ಜಿ ಬೇರೆ, ನಾನು ಆ ಮುಖರ್ಜಿಗೆ ಒಂದು ರೂಪ ಹಾಕಿ ಅದಕ್ಕೊಂದು ಸೀರೆ ಉಡಿಸಿ ಅದೊಂದು ಆಕಾರದಲ್ಲಿ ಯಾವುದೋ ಒಂದು ಕಲಾವಿದೆಯ ಮೂಲಕ ತೋರಿಸಿದಾಗ ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಇಷ್ಟ ಆದ್ರೆ ಸಂತೋಷ, ಅಕಸ್ಮಾತ್ ಇಷ್ಟ ಆಗದೆ ಇದ್ದರೆ ಅದನ್ನ ಒಪ್ಕೊಳ್ಳಲ್ಲ ಮನಸ್ಸು. ಇವೆಲ್ಲ ಆ ಧೈರ್ಯಗಳ ಮಧ್ಯೆ ಹೌದು ಹೌದು ಅಂತ ಮಾಡಿದೆ. ಸಾಕಷ್ಟು ತುಂಬಾ ಜನ ಅದನ್ನ ಒಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ. ನನ್ನ ಆತ್ಮವಿಶ್ವಾಸ ಖಂಡಿತ 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 ಸಂತೋಷ. ಆಮೇಲೆ ಯಾವುದೋ ಒಂದು ಹಂತದಲ್ಲಿ ಇಲ್ಲ ನಾನು ಇನ್ನೂ ಏನೋ ವಿಷಯವನ್ನ ಮುಟ್ಟಬೇಕಿತ್ತು ಅಂತ ಅನ್ಸುತ್ತೆ. ಯಾವಾಗ್ಲೂ ಇರುತ್ತೆ, ಯಾವ್ದು ಸಂಪೂರ್ಣ ತೃಪ್ತಿ ಕೊಟ್ಟಿರಲ್ಲ. ನಾನೀಗ 12 ಚಿತ್ರಗಳು ಮಾಡಿದ್ದೀನಿ. 12 ಚಿತ್ರಗಳಲ್ಲಿ ಯಾವ ಚಿತ್ರ ನಿಮಗೆ ತುಂಬಾ ಸಂತೋಷ ಕೊಟ್ಟಿದೆ ಅಂತ ಕೇಳಿದ್ರೆ ನಂಗೆ ಹೇಳೋದು ಕಷ್ಟ. ಒಂದೊಂದ್ರಲ್ಲೂ ಮತ್ತೆ ನೋಡಿದಾಗ ಅಯ್ಯೋ ಈ ದೃಶ್ಯವನ್ನ ಹೀಗ್ ಮಾಡ್ಬೋದಾಯ್ತು, ಈ ಸಂಭಾಷಣೆಯನ್ನ ಈ ಧಾಟಿಯಲ್ಲಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ಅನ್ನಿಸ್ತಾ ಇರುತ್ತೆ. ತಪ್ಪುಗಳು ಅಷ್ಟೇ ಕಾಣ್ತಾ ಇರುತ್ತೆ ನಂಗೆ ನೋಡಿದಾಗೆಲ್ಲ. ಅದ್ರಲ್ಲಿ ಕೆಲವು ಒಳ್ಳೆ ಅಂಶಗಳು ನಮ್ಗೆ ಮನಸ್ಸನ್ನು ಕಲ್ಕೋ ಚೆನ್ನಾಗ್ ಬಂದಿದೆ ಇದು ಅಂತ ಅನ್ಸುತ್ತೆ, ಈ ಜಾಗ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಮತ್ತೆ ಇನ್ನಾವ್ದು ಸನ್ನಿವೇಶದಲ್ಲಿ ಒಂಚೂರು ಉತ್ತಮ ಮಾಡಬಹುದಾಯ್ತು, ಅಭಿನಯ ದೃಷ್ಟಿಯಿಂದ, ಸಂಭಾಷಣೆ ದೃಷ್ಟಿಯಿಂದ, ಅಥವಾ ದೃಶ್ಯೀಕರಣ ಸಂದರ್ಭದಲ್ಲಿ, ಬೆಳಕಿನ ವಿನ್ಯಾಸದಲ್ಲಿ ಇನ್ನೇನು ಮಾಡ್ಬೋದಾಗಿತ್ತೇನೋ. ಆದ್ರೆ ಮಾಡಕ್ ಅವತ್ತಾಗಿರಲ್ಲ, ಅವತ್ತಿನ ಮಿತಿಗಳು ಮತ್ತೊಂದು ಏನೋ ಕಾರಣ ಆಗಿರುತ್ತೆ. ಸೊ ಅದು ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ತೃಪ್ತಿ ಅಂತ ಸಂಪೂರ್ಣ ತೃಪ್ತಿ ಅಂತ ಇರೋಲ್ಲ, ಯಾವ ಕಲಾವಿದನಿಗೂ ತೃಪ್ತಿ ಇರಲ್ಲ. ಒಂಥರ ತೃಪ್ತಿಯಲ್ಲೇ ಸಮಾಧಾನವನ್ನ ಪಡ್ಕೊಳ್ಳುವಂತ. ಬಹುಶಃ ಅದು 12 ಸಿನಿಮಾ ಅಂತ ಹೇಳಿದ್ರಿ, 11 ಧಾರಾವಾಹಿಗಳು ಆಗಿರಬಹುದು. ದೊಡ್ಡ ಈ ಪಯಣದಲ್ಲಿ ಮತ್ತೆ ಈಗ ಏನೋ ಒಂದು ಕತೆ ತಗೊಳ್ತೀರಿ ಅಂತ ಆದಾಗ ಯಾವುದರ ಕಡೆಗೆ ನಿಮ್ಮ ಗಮನ ಹೋಗುತ್ತೆ? ಯಾವ ವಸ್ತು, ಯಾವ ಅಂಶವನ್ನು ನನ್ನನ್ನು ಕಲ್ಕಬೇಕು? ಆ ವಸ್ತು ಯಾವುದೋ ಒಂದು ವಸ್ತು ನನ್ನ ಒಳಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ, ಹಲವಾರು ವರ್ಷಗಳು ಯೋಚನೆ ಮಾಡ್ತಾ ಇರ್ತೀನಿ. ವರ್ಷಗಳು ಮುಖರ್ಜಿ ಕನಸುಗಳು 5-6 ವರ್ಷಗಳಿಂದ ಯೋಚನೆ ಮಾಡ್ತಾ ಇದ್ದೆ, ಈ ಸಿನಿಮಾ ಮಾಡಬೇಕು, ಹೇಗ್ ಮಾಡೋದು, ಯಾವ ರೀತಿ ಇದನ್ನ ಅಳವಡಿಸೋದು ಅಂತ ನಡೀತಾ ಇರುತ್ತೆ. ಅಂದ್ರೆ 24 ಗಂಟೆ ಅದ್ರ ಕುರಿತೇ ಯೋಚನೆ ಮಾಡ್ತಾ ಇರ್ತೀವಿ ಅಂತಲ್ಲ, ಆಗಾಗ ಅದು ಕಲಕ್ತಾ ಇರುತ್ತೆ, ಒಂದು ಯೋಚನೆಗೆ ಹಚ್ತಾ ಇರುತ್ತೆ, ಇನ್ನೊಂದು ಹಂತಕ್ಕೆ ಹೋಗುತ್ತೆ, ಅವಾಗ ಏನ್ ಅನ್ಸಿದ್ದನ್ನ ಬರ್ದಿಡೋದು, ಹೀಗೆ ನಡೀತಾ ಇರುತ್ತೆ. ಈಗಲೂ ಹಲವಾರು ವರ್ಷಗಳಿಂದ ನೋಡಿ, ಈಗೊಂದು ಫರ್ಡಿನಾಂಡ್ ಕಿಟ್ಟಲ್ ಬಗ್ಗೆ ಸಿನಿಮಾ ಮಾಡ್ಬೇಕು ಅಂತ ನನ್ನ ಆಸೆ. ಅದು 2016-17ರಿಂದ ನನ್ನ ಮನಸ್ಸಿನಲ್ಲಿದೆ. 8-10 ವರ್ಷನೇ ಆಗ್ತಾ ಬಂತು. ಹಾಗಂತ ಅದ್ರ ಬಗ್ಗೆ ಕೆಲಸ ನಿಂತಿದ್ಯಾ? ಇಲ್ಲ. ಆಗಾಗ ಅದನ್ನ ಇನ್ನೊಂದು ಹಂತಕ್ಕೆ ತಗೊಂಡೋಗುವಂತ ಕೆಲಸ ನೋಟ್ಸ್ ಮಾಡ್ತಾ ಇರ್ತೀವಿ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರ್ತೀವಿ. ಇನ್ಯಾವುದೋ ಬಯಲು ಕೇಳಿದಾಗ ಹೊಸ ವಿಚಾರ ಸಿಗುತ್ತೆ, ಅದ್ರ ಇನ್ನೊಂದು ದೃಷ್ಟಿಕೋನದಿಂದ ನೋಡೋ ಪ್ರಯತ್ನ ಆಗುತ್ತೆ. ಆ ನಡೆಗೆ ಕಾರಣ ಏನು, ಆ ವ್ಯಕ್ತಿತ್ವ ಹೇಗಿತ್ತು, ಅವತ್ತಿನ ಸಂದರ್ಭ ಹೇಗಿತ್ತು, ಸನ್ನಿವೇಶ ಹೇಗಿತ್ತು, ನಾವು ಗೊತ್ತಿಲ್ಲ. 150 ವರ್ಷಗಳ ಹಿಂದೆ ಬದುಕು ಹೇಗಿದ್ದಿತ್ತು, ಅವ್ರು ಮಾತಾಡ್ತಾ ಇದ್ರು. ನನಗೆ ಇವಾಗಲೂ ಕುತೂಹಲ, ಯಾವ ಭಾಷೆ ಮಾತಾಡ್ತಾ ಇದ್ದಿರ್ಬೋದು. ಫರ್ಡಿನಾಂಡ್ ಕಿಟ್ಟಲ್ 1852ರಲ್ಲಿ ಬಂದು ಕನ್ನಡವನ್ನ ಕಲ್ತಾಗ 2060 ನಂತರ ಅವರು ಕನ್ನಡ ಮಾತಾಡ್ತಾ ಇದ್ರು, ಕನ್ನಡದಲ್ಲಿ ಗ್ರಂಥಗಳನ್ನು ರಚಿಸಿದ್ದಾರೆ, ಡಿಕ್ಷನರಿ ಬರೆದಿದ್ದಾರೆ. ಅವ್ರ ಕನ್ನಡ ಹೇಗಿದ್ದಿರ್ಬೋದು?
ಅವರು ಧಾರವಾಡದಲ್ಲಿ ಕನ್ನಡ ಕಲ್ತರು, ಸ್ವಲ್ಪ ಮಟ್ಟಿಗೆ ಮಂಗಳೂರಲ್ಲಿ ಇದ್ರು ಅವ್ರು. ಹಾಗಾಗಿ ಮಂಗಳೂರು ಧಾಟಿ ಇತ್ತ, ಧಾರವಾಡ ಧಾಟಿ ಇತ್ತ, ಇದನ್ನ ಕೇಳಿದವ್ರು ಯಾರು? ಎಲ್ಲೂ ದಾಖಲೆ ಇಲ್ಲ, ಹೌದು. ಧ್ವನಿ ದಾಖಲೆ ಇಲ್ಲ, ಫೋಟೋಗಳು 4-5 ಫೋಟೋಗಳು ಬಿಟ್ಟರೆ ಮತ್ತೇನ್ ದಾಖಲೆ ಇಲ್ಲ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನ ಮನಸ್ಸು ಮಾಡ್ತಾನೆ ಇರುತ್ತೆ. ಒಬ್ಬ ಜರ್ಮನ್ ಕನ್ನಡ ಕಲ್ತ್ರೆ ನಿಜವಾಗಿಯೂ ಕನ್ನಡವನ್ನ ನಮ್ಮಷ್ಟೇ ಸ್ಪಷ್ಟವಾಗಿ ಮಾತಾಡಕ್ ಸಾಧ್ಯನಾ? ಕಷ್ಟ. ನಿಜ. ನಾನು ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಹಾಗೆ ಮಾತಾಡೋಕ್ ಸಾಧ್ಯನೇ ಇಲ್ಲ. ಯಾಕೆ ನಾವು ಹುಟ್ಟದಾಗಲಿಂದ ಭಾಷೆಯನ್ನ ಕಲಿತು ಒಂದು ಆಕ್ಸೆಂಟ್ ಬಂದಿರುತ್ತೆ, ಒಂದು ನೋಡಿ ಇನ್ನೊಬ್ರನ್ನ ಅನುಕರಿಸಿ ಕಲ್ತಿರ್ತೀವಿ. ಅವರು ಒಂಥರ ಪ್ರಬುದ್ಧತೆ ಬಂದ್ಮೇಲೆ ಕಲ್ತಾಗ ಆ ಪದಗಳ ಅರ್ಥ ಗೊತ್ತಿರ್ಬೋದು, ಆದ್ರೆ ಆ ಧ್ವನಿ ಉಚ್ಚಾರಣೆ, ಕೆಲವು ಪದಗಳ ನಾಲಿಗೆಯ ಹೊರಳುವಿಕೆಯಿಂದ ವಿದೇಶಿಗನಿಗೆ ನಮ್ಮಷ್ಟು ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ನಮ್ಮ ಭಾಷೆಗಳ ಶೈಲಿಯೇ ಬೇರೆ, ಆ ಇಂಗ್ಲಿಷ್ ಮಾತಾಡುವ ಶೈಲಿಯೇ ಬೇರೆ, ಅಂತ ಸಾಧ್ಯ ಇಲ್ಲ ಅನ್ನೋದು ಈಗ ಅರ್ಥ ಆಗಿದೆ. ಹಾಗಾಗಿ ಅದಕ್ಕೆ ಆ ವ್ಯಕ್ತಿತ್ವನ ಅಕಸ್ಮಾತ್ ನನ್ನ ದೃಶ್ಯಕ್ಕೆ ತಂದ್ರೆ ಅವರ ಕನ್ನಡದ ಧಾಟಿ ಹೇಗಿದ್ದಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಹೀಗೆ ಅದೊಂದು ತಯಾರಿ ಮನಸ್ಸಿನಲ್ಲಿ ನಡೀತಾನೆ ಇರುತ್ತೆ. ಇವಾಗ ನೋಡಿ ನಾಳೆನೆ ಚಿತ್ರ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆ ವಸ್ತು ಕೆಲಸ ಮಾಡ್ತಾನೆ ಇರುತ್ತೆ. ವಸ್ತು ಬಗ್ಗೆ ಮಾತಾಡಿದ್ರಿ, ನೀವು ಸಂಭಾಷಣೆಯನ್ನ ಕೂಡ ಬರೆದವರು, ಕತೆ, ಚಿತ್ರಕಥೆ, ಈ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಹೋದಾಗ ಯಾವ್ದನ್ನು ನಮ್ಗೆ ಇದು ಮಾತ್ರ ಬೇಕೇ ಬೇಕು ಅಂತ ಹಠ ಮಾಡ್ತೀರಿ, ಅಥವಾ ಯಾವ್ದೋ ಒಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತೀರಿ? ಹೇಗೆ ಇದು? ಇಲ್ಲ, ಅದ್ರ ಜೊತೆ ಕಲಾವಿದರ ಜೊತೆ ಮತ್ತೆ ನಿರ್ಮಾಪಕರ ಜೊತೆ, ನನ್ನ ತಂತ್ರಜ್ಞರ ಜೊತೆ ಒಂದು ಚರ್ಚೆ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು 2 ಚಿತ್ರಗಳನ್ನ ಕಾರಂತರದ ನೀವು ಪ್ರಸ್ತಾಪ ಮಾಡಿದ್ರಿಂದ ಅದನ್ನ ಹೇಳ್ತೀನಿ. ಬೆಟ್ಟ ಜೀವ ಮತ್ತೆ ಮುಖಜ್ಜಿ ಕನಸುಗಳು ಮಾಡಿದಾಗ ಭಾಷೆ ವಿಷಯದಲ್ಲಿ ನಂದೇ ಆದಂತಹ ಒಂದು ನಂಬಿಕೆ ಇತ್ತು. ಕಾರಂತರು ಬರೆದಿರೋದು ಸಹಜವಾದಂತಹ ಮೈಸೂರು ಅಥವಾ ನಮ್ಮ ಈ ಪ್ರದೇಶದ ಭಾಷೆಯಲ್ಲಿ ಬರೆದಿರ್ತಾರೆ. ಆದ್ರೆ ಅವ್ರ ಯೋಚನೆ ಹೇಗಿತ್ತು, ಅಥವಾ ಅದಾಡ್ತಾ ಇದ್ದ ಮಾತು ಆ ಸಾಲಿಗ್ರಾಮ, ಪುತ್ತೂರು, ಆ ಪ್ರದೇಶದ ಕೋಟ ಒಂದು ಸ್ಲ್ಯಾಂಗ್ ಇರ್ತಾ ಇತ್ತು. ಅವರು ತಾವು ಆಡ್ತಾ ಇದ್ದ ಸ್ಲ್ಯಾಂಗ್ ಅನ್ನ, ಅಲ್ಲಿಯ ಪ್ರಾದೇಶಿಕತೆಯ ಸೊಗಡನ್ನ ತಮ್ಮ ಅಕ್ಷರಗಳಲ್ಲಿ ಯಾಕೆ ತುಂಬಲಿಲ್ಲ ಅನ್ನೋ ಪ್ರಶ್ನೆ ನನಗೆ ಈಗಲೂ ಇದೆ. ತುಂಬಬಹುದಾಗಿತ್ತಲ್ಲ, ಅವ್ರ ಈ ಪ್ರದೇಶದ ಹಾಗೆ ಹೇಗ್ ಮಾಡ್ಬೇಕಾಯ್ತು? ಜನರಲೈಸ್ ಮಾಡ್ಬಿಟ್ರಲ್ಲ ಭಾಷೆಯನ್ನ, ಅವರ ಶೈಲಿಯನ್ನ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಆ ಸಿನಿಮಾ ಮಾಡಿದಾಗ ನನಗೆ ಆ ಒಂದು ಇದನ್ನ ತರಬೇಕು ಅಂತ ಅನಿಸ್ತು, ಆ ಪ್ರಾದೇಶಿಕತೆಯನ್ನ ತರಬೇಕು ಅಂತ ಅನಿಸ್ತಾಗ ಸ್ವಲ್ಪ ಮಟ್ಟಿಗೆ ಬೆಟ್ಟ ಜೀವದಲ್ಲಿ, ಹಾಗೆ ಹೆಚ್ಚಿನ ಮಟ್ಟಿಗೆ ಮುಖಜ್ಜಿಯ ಕನಸುಗಳಲ್ಲಿ ಒಂಥರ ಪ್ರಯತ್ನ ಮಾಡಿದ್ದೀನಿ. ಆ ಪ್ರಾದೇಶಿಕತೆಯನ್ನ, ಆ ಮಾತಿನ ಶೈಲಿಯನ್ನ, ಅಂದ್ರೆ ಅಲ್ಲೊಂದು ಹಠ ಇರುತ್ತೆ ಬೇಕು ಅಂತ. ಕಲಾವಿದರುಗಳು ಕೆಲವರು ಕಷ್ಟ ಆದ್ರೆ ಮಾತಾಡೋದು ಅಂತಾರೆ, ಪರವಾಗಿಲ್ಲ. ಬೇರೆಯವರಿಗೆ ಹೌದು ಇದನ್ನ ಕೃತಕತೆ ಇದೆ ಅಂತ ಅನ್ಸಿದ್ರು ಪರವಾಗಿಲ್ಲ, ಒಂದು ಪ್ರಯತ್ನ ಪಡೋಣ ಅಂತ ಹಠ ಹಿಡಿದು ಮಾಡಿದ್ದುಂಟು, ನಾನು ಮಾಡಿದ್ದೀನಿ. ನನಗೆ ಆ ಪ್ರಾದೇಶಿಕತೆ ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮಲ್ಲಿ 15 ಕಿಲೋಮೀಟರ್ಗೆ ತಕ್ಕಂತೆ ಭಾಷೆ ಬದಲಾಗ್ತಾ ಹೋಗುತ್ತೆ, ಪದಗಳು ಸೇರ್ಕೋತಾ ಹೋಗುತ್ತೆ. ಆದ್ರೆ ಉಳಿಸ್ಕೋಬೇಕು, ಬೆಳೆಸ್ಬೇಕು. ನಾವ್ಯಾಕೆ ಹೊಂದಾಣಿಕೆ ಮಾಡ್ಕೊಂಡು ನೀವು ಹೇಳಿದಾಗ ಈ ಬಂದ್ ಮಾಡ್ಬೇಕು, ಇವಾಗ ಅದಿಲ್ಲ, ಅದು ಕಡಿಮೆ ಆಗಿದೆ. ನೀವು ನೋಡಿದ್ರೆ ಬರವಣಿಗೆಯಲ್ಲೂ ಕೂಡ, ದೃಶ್ಯ ಮಾಧ್ಯಮದಲ್ಲೂ ಕೂಡ ಸ್ವಲ್ಪ ಆ ತರದ ಪ್ರಾದೇಶಿಕತೆಯನ್ನ ಜನ ಕೂಡ ಇಷ್ಟಪಡ್ತಾರೆ. ಈಗ ಆ ಪ್ರದೇಶದವರಿಗೆ ತಮ್ಮದು ಅಂತ ಅನ್ಸುತ್ತೆ ಅದು. ಆ ತರ ಪ್ರಯತ್ನವನ್ನ ಮಾಡಿದೀನಿ. ಹಾಗೆ ವಿನ್ಯಾಸದಲ್ಲಿ ವಸ್ತ್ರ ವಿನ್ಯಾಸ ಆಗಿರ್ಬೋದು, ಕೇಶ ವಿನ್ಯಾಸ ಆಗಿರ್ಬೋದು, ಮುಖಜ್ಜಿಯನ್ನು ತರಬೇಕಾದ್ರೆ ಅದಷ್ಟು ಸಾಕಷ್ಟು ಚರ್ಚೆ ಮಾಡಿದ್ವಿ. ಮುಖಜ್ಜಿ ಇಷ್ಟೆಲ್ಲ ವೈಚಾರಿಕತೆಯನ್ನು ಮಾಡುವಂತ ಹೆಣ್ಣುಮಗಳು ನಿಜವಾಗಿಯೂ ಯಾವುದೋ ಒಂದು ಹಂತದಲ್ಲಿ ತನ್ನ ತಲೆ ಬೋಳಿಸ್ಕೊಳ್ಳುವಂತಹ ಪ್ರಕ್ರಿಯೆಯಿಂದ ವಿಮುಖಳಾಗಿರಬಹುದಲ್ವಾ? ಅವಳು ತಲೆಯನ್ನು ಬೋಳಿಸ್ಕೊಂಡು ಕೆಂಪು ಸೀರೆಯನ್ನು ಉಟ್ಕೊಂಡು ವೈಚಾರಿಕತೆ ಮಾತಾಡ್ತಾ ಇದ್ರೆ ವೈರುಧ್ಯ ಆಗಿರಲ್ವಾ ಅಂತ ಅನ್ಸಿ ಜಯಶ್ರೀ ಜೊತೆ ಚರ್ಚೆ ಮಾಡಿ ಬಿಟ್ಬಿಡೋಣ, ನಾವು ಹಾಗೆ ಕೇಶವನ್ನ ಹಾಗೆ ಬಿಡೋಣ, ತಲೆ ಮೇಲೆ ಸೆರಗನ್ನ ಹಾಗೆ ಬಿಡೋಣ, ಸೀರೆಯ ಬಣ್ಣವನ್ನ ಬದಲಾಯಿಸೋಣ ಅಂತ ಮಾಡಿದ್ದುಂಟು. ಸೊ ಈ ತರದ ತೀರ್ಮಾನಗಳ ಜೊತೆ ಸಾಕಷ್ಟು ಚರ್ಚೆಗಳಾಗ್ತಿರುತ್ತೆ. ಅದಕ್ಕೇನು ಪ್ರತಿಕ್ರಿಯೆ ಬಂದಿರಲಿಲ್ಲ? ಇಲ್ಲ, ಒಪ್ಕೊಂಡಿದ್ದಾರೆ ಸಾಕಷ್ಟು ಜನ. ಇನ್ನು ಕೆಲವರು ಇಲ್ಲ ಹಾಗೆ ಇದ್ರೆ ಚೆನ್ನಾಗಿತ್ತು ಅಂತ ಹೇಳಿರೋದು ಉಂಟು. ಅದಕ್ಕೆ ನನ್ನ ಸಮರ್ಥನೆ ಇದೆ. ಈಗ ಯಾಕೆ ವೈಚಾರಿಕತೆಯನ್ನು ಯಾಕೆ ಬಾಯಿಂದ, ಈಗ ನಾವು ನಮ್ಮ ನಡೆ ನುಡಿ ಕೂಡ ನಮ್ಮ ಇದನ್ನ ಪ್ರತಿಬಿಂಬಿಸ್ಬೇಕು, ನಮ್ಮ ಆಲೋಚನೆಗಳನ್ನ ಪ್ರತಿಬಿಂಬಿಸ್ಬೇಕು ಅಂತ ಹೇಳಿದಾಗ ಪ್ರಾಯಶಃ ಆಕೆ ಒಂದು ಪಾತ್ರ ಅವ್ರ ಕಲ್ಪನೆಯಲ್ಲಿ, ಕಾರಂತರ ಕಲ್ಪನೆ ಹಾಗಿದ್ದಿರಬಹುದು. 60ರ ದಶಕದಲ್ಲಿ ಆಗಿದ್ರು ಕೂಡ ಅದಕ್ಕೆ ಒಂದು ವಿರೋಧ ಬಂದಿದ್ರು ಕೂಡ ಇದ್ದಿರಬಹುದು. ಅದು ಸ್ಪಷ್ಟವಾಗಿ ವಿವರಗಳನ್ನ ಅವ್ರ ಕಾದಂಬರಿಯಲ್ಲಿ ದಾಖಲಿಸದೇ ಇದ್ರೂ ಕೂಡ ಅದನ್ನ ಹಿಡಿದು, ಆ ಅಂಶವನ್ನ ಹಿಡಿದು ಕೆಲಸ ಮಾಡಿರೋದುಂಟು. ಆ ತರದ್ದು ಬರುತ್ತೆ, ಚರ್ಚೆ ಬರುತ್ತೆ. ಆಗ್ಲೇ ನಾನು ಹೇಳಿದಾಗೆ ಒಬ್ಬರ ಕೃತಿ ಅಲ್ವಲ್ಲ, ಒಬ್ಬರ ಇದಲ್ಲ, ಸೃಜನಶೀಲತೆ ಅಲ್ಲ. ಒಂದು ಸಿನಿಮಾ ಅನ್ನೋದು ತುಂಬಾ ಜನ ಜೊತೆ ಕೆಲಸ ಮಾಡೋ ಕಲಾವಿದರು, ತಂತ್ರಜ್ಞರು, ಎಲ್ಲರ ಜೊತೆ ನಿರ್ಮಾಪಕರು, ಹಣ ಹೂಡುವಂತವ್ರು, ಎಲ್ಲರ ಜೊತೆ ಚರ್ಚೆ ಮಾಡಿದಾಗ ಒಬ್ಬೊಬ್ರದ್ದು ಭಿನ್ನ ಭಿನ್ನ ಅಭಿಪ್ರಾಯಗಳು, ಭಿನ್ನ ಭಿನ್ನವಾದಂತಹ ಆಲೋಚನೆಗಳಿರುತ್ತೆ. ಅವೆಲ್ಲವನ್ನು ಒಂದು ಇದಕ್ಕೆ ತಂದು ನಿರ್ದೇಶಕನೇ ಒಂದು ನಿರ್ಧಾರ ತಗೋಬೇಕಾಗುತ್ತೆ. ಯಾಕಂದ್ರೆ ಜವಾಬ್ದಾರಿ ಪೂರ್ತಿ ಆತನ ಮೇಲಿರುತ್ತಲ್ಲ, ಸಂಪೂರ್ಣವಾದ ಜವಾಬ್ದಾರಿ.
ಆ ತರದ ಚರ್ಚೆಗಳಾಗ್ತಾ ಇರುತ್ತೆ. ಕೆಲವು ಬರೀ ನಾನು ಬಿಟ್ಟುಕೊಟ್ಟಿರೋದು ಉಂಟು, ಅದೇ ಕಾಂಪ್ರಮೈಸ್ ಉಂಟು, ಕೆಲವು ಸರಿ ನಾನು ಇಲ್ಲ ಇದು ಬೇಕು ಅಂತ ಅಂದಿರೋದು ಉಂಟು. ಈಗಿನ ಟ್ರೆಂಡ್ ಹೇಗಿದೆ ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಮುಟ್ಟುವ ಮೂವೀಸ್ ಬರ್ತಾ ಇದೆ, KGF ಇರ್ಬೋದು ಎಲ್ಲ. ಇದ್ರ ನಡುವೆ ಈ ಸದಭಿರುಚಿಯ ಚಿತ್ರಗಳ ಒಂದು ಪುಟ್ಟ ಇದು ದೀಪ ಏನಿದೆ, ಇದು ಎಲ್ಲಿ ನಿಲ್ಲುತ್ತೆ? ಯಾವ ಧೈರ್ಯದಲ್ಲಿ ನೀವು ಶುರು ಮಾಡಿದ್ರಿ ಇದನ್ನೆಲ್ಲ? ಮಾಸ್ ಮುಟ್ಟುವ ಒಂದು ಹಂಬಲ ಏನಾಗುತ್ತೆ, ನಾನು ಒಬ್ಬನೇ ಅಲ್ಲ, ತುಂಬಾ ಜನ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಅದಕ್ಕೆ ಇದನ್ನ ಪ್ಯಾರಲಲ್ ಅಂತ ಕರೆದಿರೋದು, ಪ್ಯಾರಲಲ್ ಸಿನಿಮಾ ಅಂತ ಕರೆದಿರೋದು, ಪರ್ಯಾಯ. ಮುಖ್ಯವಾಹಿನಿ ಒಂದ್ ಕಡೆ ಹೋಗ್ತಾ ಇರುತ್ತೆ, ಅದು ಯಾವುದೇ ಚಿತ್ರ ಇರ್ಬೋದು, ಅದನ್ನ ಹೆಸರಿಸೋದಕ್ಕೆ ಹೋಗಲ್ಲ, ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಚಿತ್ರ ಹೋಗ್ತಾ ಇರುತ್ತೆ. ಈಗ ಇದು ಕಡಿಮೆ ಇರ್ಬೋದು, ಇದ್ರ ಹರಿಯುವಿಕೆ, ಇದ್ರ ಮಾರ್ಗ ಕಡಿಮೆ ಇರ್ಬೋದು, ನಾಶ ಆಗಲ್ಲ, ಖಂಡಿತ ಇರುತ್ತೆ. ಜಗತ್ತಿನಾದ್ಯಂತ ಇದೇ ಪ್ರಕ್ರಿಯೆ. ನೀವು ಹಾಲಿವುಡ್ ತಗೊಳ್ಳಿ ಅಥವಾ ಬೇರೆ ವೆಸ್ಟರ್ನ್ ಕಂಟ್ರೀಸ್ ತಗೊಳ್ಳಿ, ಅಲ್ಲಿ 2 ತರ ಸಿನಿಮಾಗಳು ಇದ್ದೇ ಇರುತ್ತೆ, ನಡೆಯುತ್ತೆ, ಇಲ್ಲೂ ಇರುತ್ತೆ. ನೋಡೋ ಪ್ರೇಕ್ಷಕರ ಸಂಖ್ಯೆ ಕೆಲವು ಕಡೆ ಕಡಿಮೆ ಇರ್ಬೋದು, ಕೆಲವು ಕಡೆ ಹೆಚ್ಚಿರ್ಬೋದು. ಈಗ ಮಲಯಾಳಂನಲ್ಲಿ ಆ ತರದ ವಸ್ತುಗಳನ್ನ ಆಧರಿಸಿ ಬಂದಾಗ ಹೆಚ್ಚು ಜನ ಅದನ್ನ ನೋಡ್ತಾರೆ, ಮಲಯಾಳಂ ಚಿತ್ರಗಳನ್ನ ಇಷ್ಟಪಡ್ತಾರೆ ಅನ್ನೋಂಥ ವಾದ ಒಂದ್ ಕಡೆ. ಚಿತ್ರರಂಗದ ಒಂದು ದಾರಿ ಅಂತ ಅನ್ನೋದಕ್ಕಿಂತ ನಾವು ನೋಡಿ, ಒಂದು ಪ್ರತಿಯೊಬ್ಬ ಚಿತ್ರಕರ್ಮಿನೂ ನೆನ್ಪಿಟ್ಕೋಬೇಕಾದ್ದೇನು ಅಂತಂದ್ರೆ, ಸಿನಿಮಾಗಳನ್ನ ಮಾಡೋದ್ರ ಜೊತೆಗೆ ಒಂದು ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ರಿಗೂ ಇರಬೇಕು. ಆ ಸಾಮಾಜಿಕ ಜವಾಬ್ದಾರಿ ಏನು ಅಂತಂದ್ರೆ ಪ್ರೇಕ್ಷಕರನ್ನ ಬೆಳೆಸುವಂತಹ ಜವಾಬ್ದಾರಿ. ಬೆಳೆಸೋದು ಅಂದ್ರೇನು? ಬೌದ್ಧಿಕವಾಗಿ ಅವರ ಆಲೋಚನೆಗಳ ಮೂಲಕ, ಅವರ ಆದರ್ಶಗಳ. ಮುಂದಿನ ಪ್ರಶ್ನೆ ಅದೇ ಇತ್ತು. ನಿಮ್ಮ ಎಲ್ಲ ಚಿತ್ರಗಳು ಒಂದು ಸಾಮಾಜಿಕ ವಿಚಾರವನ್ನು ಕೈಗೆತ್ತಿಕೊಂಡಿವೆ. ಹೌದು. ಸೃಜನಶೀಲತೆ ಮತ್ತು ಹೊಣೆಗಾರಿಕೆ, ಇದು ಒಬ್ಬ ಸಾಹಿತಿಗೂ ಇರಬೇಕು, ಚಿತ್ರ ನಿರ್ದೇಶಕನಿಗೂ ಇರಬೇಕು. ಈ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗ್ ಹೋಗ್ಬೇಕು? ನೀವು ಹೇಳಿದ್ರೆ ಸಾಹಿತಿಗಳಿಗೆ ಮತ್ತೆ ಚಿತ್ರ ನಿರ್ದೇಶಕರಿಗೆ ಮಾತ್ರ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ಅಂತ ಅಲ್ಲ, ಜಾಸ್ತಿ. ಯಾಕಂದ್ರೆ ಅದೊಂದು ಅಭಿವ್ಯಕ್ತಿಯ ಮಾಧ್ಯಮ, ಅದು ಪ್ರೇಕ್ಷಕರಿಗೂ ಇರಬೇಕು, ಪ್ರತಿಯೊಬ್ಬರಿಗೂ ಸಾಮಾಜಿಕ ಹೊಣೆಗಾರಿಕೆ ಜವಾಬ್ದಾರಿ ಇರಬೇಕು ಅಂತೀವಿ. ಇದ್ದಾಗ ಒಂದು ಸುಸಜ್ಜಿತವಾದಂತಹ ಒಂದು ಸಮಾಜವನ್ನ ಕಟ್ಟಲಿಕ್ಕೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಸಿನಿಮಾಗಳನ್ನ ಸಂಖ್ಯೆ ಹೆಚ್ಚಿಗೆ ಮಾಡ್ಕೊಂಡಿದೆ ಹೊರತು ಒಳ್ಳೆಯ ಪ್ರೇಕ್ಷಕರ ಸಂಖ್ಯೆಯನ್ನ ಬೆಳೆಸೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಅಲ್ಲಿ ಸಾಧ್ಯ ಆಗಿದೆ ಕೇರಳ ರಾಜ್ಯದಲ್ಲಿ. ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಹೇಳಿದ ಹಾಗೆ ಇದರ ಸ್ವೀಕಾರ ಆಗುವ ಒಂದು ಸಂದರ್ಭಗಳು ಕಡಿಮೆ ಅಂತ ನಿಮ್ಗೆ ಅನ್ಸುತ್ತಾ? ಸ್ವಲ್ಪ ಕಡಿಮೆ ಆಗಿದೆ ನಮ್ಮಲ್ಲಿ, ಇಲ್ಲ ಅಂತ ಅಲ್ಲ. ಅಲ್ಲಿ ಬೆಳೆದಿರುವಷ್ಟು ನಮ್ಮಲ್ಲಿ ಬೆಳೆದಿಲ್ಲ. ಅಲ್ಲಿ ಅಂತ ಚಿತ್ರಗಳನ್ನ ಒಬ್ಬ ನಾಯಕ ನಟರ ಹೆಸರಿಸಕ್ಕೆ ಇಷ್ಟಪಡಲ್ಲ. ಅವ್ರುಗಳು 2 ತರದ ಚಿತ್ರಗಳನ್ನ ಅಭಿನಯಿಸಿ ಅವರು ಈ ಸಿನಿಮಾಗೆ ನಡ್ಕೊಳ್ಳೋ ರೀತಿ ತಗೊಳ್ಳುವಂತ ಸಂಭಾವನೆ ಬೇರೆ, ಮತ್ತೊಂದು ಮುಖ್ಯವಾಹಿನಿ ಸಿನಿಮಾಗಳಿಗೆ ಅವ್ರ ಜೊತೆ ನಿರ್ವಹಿಸೋ ಕ್ರಮ, ವ್ಯವಹಾರದಲ್ಲಿಗೂ ಹೊಣೆಗಾರಿಕೆ ಇರಬೇಕು. ಅವಾಗ ಈ ತರದ್ ಮಾಡಿದಾಗ ಅವನ ಹಿಂಬಾಲಿಸುವ ಒಂದು ವರ್ಗ ಇರುತ್ತಲ್ಲ, ಪ್ರೇಕ್ಷಕ ವರ್ಗ, ಅವ್ರುಗಳನ್ನ ಅವನು ಬೆಳೆಸ್ತಾ ಇರ್ತಾನೆ ಬೌದ್ಧಿಕವಾಗಿ. ಆ ಹೊಣೆಗಾರಿಕೆ ಎಲ್ರಿಗೂ ಬೇಕಾಗುತ್ತೆ. ನಮ್ಮಲ್ಲ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನಮ್ಮಲ್ಲಿ ಆ ಒಳ್ಳೆಯ ಸದಭಿರುಚಿಯ ಪ್ರೇಕ್ಷಕರನ್ನ ಬೆಳೆಸುವ ನಿಟ್ಟಿನಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಮುಂದೆ ಅದು ಸರಿ ಹೋಗುತ್ತೆ ಅಂತ ಆಶಾಭಾವನೆ ಅಂತ. ಈ ತರ ಎಲ್ಲ ಕಥೆಗಳನ್ನ ಕೈಗಿಟ್ಕೊಂಡು ಹೇಳಿದ್ರಿ, ಕಿಟ್ಟಲ್ ಬಗ್ಗೆ ಇದಿದೆ ಅಂತ. ಏನೆಲ್ಲ ಯೋಜನೆಗಳು ಇವಾಗ ನಿಮ್ಮ ಬಕೆಟ್ ಲಿಸ್ಟ್ ಏನಿದೆ? ಪ್ರಮುಖವಾಗಿ ಫರ್ಡಿನೈಂಡ್ ಕಿಟ್ಟೆಲ್ ಕುರಿತು ಒಂದು ಚಲನಚಿತ್ರ ಮಾಡಬೇಕು ಅನ್ನೋದು ಆಸೆ ಇದೆ. ಡಾಕ್ಟರ್ ಕೆ ಶಿವರಾಮ್ ಕಾರಂತರದ ಇನ್ನೊಂದು ಕೃತಿ ನನ್ನ ಮನಸ್ಸನ್ನ ಸೆಳೆದಿರುವಂತದ್ದು ಅಳಿದ ಮೇಲೆ. ಆ ಕೃತಿಯನ್ನ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸಬೇಕು ಅನ್ನೋ ಯೋಚನೆಯಲ್ಲಿ. ಯಾವ ಹಂತದಲ್ಲಿದೆ ಅದು? ಹಕ್ಕುಗಳ ವಿಷಯದಲ್ಲಿ ಒಂದು ಸಣ್ಣ ತೊಡಕಿದೆ. ಅದು ಸಾರ್ವಜನಿಕವಾಗಿ ಹೇಳದೇ ಇರುವಂತಹ ವಿಚಾರ ಏನಲ್ಲ. ಶಿವರಾಮ್ ಕಾರಂತರು ಬದುಕಿದ್ದಂತ ಸಂದರ್ಭದಲ್ಲಿ ತಮ್ಮ ಕೊನೆಯ ದಿನಗಳಲ್ಲಿ, ಕೊನೆಯ ವರ್ಷಗಳಲ್ಲಿ ಅದರ ಹಕ್ಕುಗಳನ್ನ ಒಬ್ರು ತಮಗೆ ಸಹಾಯ ಮಾಡಿದಂತ ಮಾಲಿನಿ ಮಲ್ಯ ಅನ್ನೋರಿಗೆ ಬರೆದುಕೊಟ್ಟು ವಿಲ್ ಮಾಡಿ ಹೋಗಿದ್ರು. ಸೊ ಹಾಗಾಗಿ ನಾನು ಈ ಹಿಂದೆ ಬೆಟ್ಟದ ಜೀವ ಆಗ್ಲಿ, ಮುಖಜ್ಜಿಯ ಕನಸುಗಳ ಸಿನಿಮಾ ಮಾಡಿದಾಗ ಆ ಹಕ್ಕುಗಳ ನಿರ್ವಹಣೆಯನ್ನ ಆಕೆನೆ ತಗೊಂಡಿದ್ರು ಜವಾಬ್ದಾರಿಯನ್ನ. ಅವರಿಂದ ಹಕ್ಕುಗಳನ್ನ ಪಡೆದು ಚಲನಚಿತ್ರವನ್ನ ಮಾಡಿದೆ. ದುರದೃಷ್ಟವಶಾತ್ 2 ವರ್ಷ 3 ವರ್ಷಗಳಿಂದ ಆಕೆ ಕಾಲವಾದ್ರು. ಅವರು ವಿವಾಹಿತೆ ಆಗಿರ್ಲಿಲ್ಲ, ಅವ್ರಿಗೆ ಮಕ್ಕಳಿಲ್ಲ. ಹಾಗಾಗಿ ಆ ವಿಲ್ ಅವರು ಬರ್ಕೊಟ್ಟದ್ದು ಇಲ್ಲಿ ನಿಲ್ಲುತ್ತೆ ಅಂತ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆಕೆ ತನ್ನ ಬಳಿ ಇದ್ದಂತ ಹಕ್ಕುಗಳನ್ನ ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅಧ್ಯಯನ ಕೇಂದ್ರ ಅಂತಾನೆ ಸಾಲಿಗ್ರಾಮದಲ್ಲಿದೆ, ಟ್ರಸ್ಟ್, ಅದಕ್ಕೆ ವರ್ಗಾಯಿಸಿದ್ದಾರೆ ಅಂತ. ಹಾಗಾಗಿ ಈಗ ಹಕ್ಕುಗಳನ್ನ ನಾನು ಅಧ್ಯಯನ ಕೇಂದ್ರದಿಂದ ತಗೋಬೇಕಾ, ಅವ್ರ ಮಕ್ಕಳಿಂದ ತಗೋಬೇಕಾ ಅನ್ನೋದು ಸಣ್ಣ ತೊಡಕಿದೆ. ಮಕ್ಕಳಿಗೂ ಅದು ಗೊಂದಲ ಇದೆ. ಅಧ್ಯಯನ ಕೇಂದ್ರದ ಮಾಡಿ ಅಂತ ಹೇಳಿದ್ರೆ, ಅಯ್ಯೋ ಸಂತೋಷ ನೀವು ಮಾಡೋದಾದ್ರೆ ಅಂತ. ಅದ್ರ ಸ್ವಲ್ಪ ಇವ್ರ ಮಕ್ಕಳುಗಳಲ್ಲಿ ಇನ್ನೂ
ಅದು ನಮಗೆ ಬರುತ್ತಾ ಅವ್ರುಗಳು ಈತ ಹಕ್ಕುಗಳು ಅನ್ನೋ ಒಂದು ಸಣ್ಣ ಹಂಗಾಗಿ ಸ್ವಲ್ಪ ತಡ ಆಗಿದೆ. ಇಲ್ಲದಿದ್ರೆ ಇಷ್ಟೆಲ್ಲ ಚಿತ್ರೀಕರಣಕ್ಕೆ ಹೋಗಿರ್ತಾ ಇದ್ದೆ. ಆ ಚಿತ್ರವನ್ನ ಮಾಡ್ಬೇಕು ಅಂತ ಎಲ್ಲವೂ ಈ ತೊಡಕೆಲ್ಲ ನಿವಾರಣೆ ಆದ್ರೆ ಮಾಡ್ಬೇಕು ಅನ್ನೋ ಆಸೆ ನನ್ನದಾಗಿದೆ. ಅದರ ಹೊರತಾಗಿ ಇನ್ನು ಬೇರೆ ಬೇರೆ ವಸ್ತುಗಳನ್ನ ನಾನೇ ಸಿದ್ಧ ಮಾಡಿರುವಂತಹ 4-5 ಚಿತ್ರಕಥೆಗಳು ನನ್ನ ಪಟ್ಟಿಯಲ್ಲಿದೆ. ಎಲ್ಲದಕ್ಕೂ ಹಣಕಾಸಿನ ಇದು ಬೆಂಬಲ ಬೇಕಾಗುತ್ತೆ. ಅಂತಹ ವಸ್ತುಗಳ ಕಡೆನೆ ನನ್ನ ಗಮನ ಇದೆ. ಹಂಗ ನೋಡಿದ್ರೆ ರಾವ್ ಬಹದ್ದೂರ ನಿಸರ್ಗ ಅಂತ ಒಂದು ಕೃತಿ ಇದೆ, ಅದನ್ನ ಮಾಡ್ಬೇಕು ಅಂತ ಆಸೆ ಇತ್ತು. ಗ್ರಾಮಾಯಣ ಮಾಡ್ಬೇಕು ಅಂತ ಆಸೆ ಇತ್ತು. ಮಿರ್ಜಿ ಅಣ್ಣಾರಾಯರ್ದು ನಿಸರ್ಗ, ರಾವ್ ಬಹದ್ದೂರ್ದು ಗ್ರಾಮಾಯಣ ಇಂತ ಹಲವಾರು ಕೃತಿಗಳ ಮನಸ್ಸಿನಲ್ಲಿದೆ. ಎಲ್ಲದಕ್ಕೂ ಕಾಲ ಕೂಡು ಬರಬೇಕು. ಆಸೆ ಅಂತೂ ಬೆಟ್ಟದಷ್ಟಿದೆ, ನೋಡೋಣ. ನಿಮ್ಮ ಎಲ್ಲ ಆಸೆಗಳು ಕೈಗೂಡಬೇಕು. ಯಾಕಂದ್ರೆ ಒಬ್ಬ ಚಿತ್ರ ನಿರ್ದೇಶಕ ಇರ್ಬೋದು, ಸಾಹಿತಿ ಇರ್ಬೋದು, ಕಲಾವಿದ ಇರ್ಬೋದು, ನಮ್ಮೆಲ್ಲರ ಒಂದು ಜಂಟಿ ಹೊಣೆಗಾರಿಕೆ ಏನಂದ್ರೆ ಜನರನ್ನ ಬೌದ್ಧಿಕವಾಗಿ ಮೇಲ್ದರ್ಜೆಗೆ ಇರಿಸೋದು ಅಂತ. ಅದರಲ್ಲಿ ನಿರ್ಮಾಪಕಂದು ಮಾತ್ರ ಅಲ್ಲ, ಕಲಾವಿದರದ್ದು ಇದೆ ಅಂತ ಹೇಳಿ ತುಂಬಾ ಒಳ್ಳೆಯ ಆ ಸಂದೇಶವನ್ನ ನಿಜಕ್ಕೂ ನೀವು ಹೇಳಿರೋದು. ನಿರ್ದೇಶಕ ಮಾತ್ರ ಅಲ್ಲ, ನೀವು ಆಗ್ಲೇ ಹೇಳಿದ್ರು ಮಲಯಾಳಂ ಚಿತ್ರರಂಗದಲ್ಲಿ 2 ರೀತಿಯ ಮೂವೀಸ್ ಅಲ್ಲಿ ನಟಿಸುವ ಒಬ್ಬ ಕಲಾವಿದರು ಇರ್ತಾರೆ ಅಂತ. ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಸುತ್ತಲಿನ ಸಮಾಜವನ್ನ ಮೇಲ್ದರ್ಜೆಗೆ ಇರಿಸುವುದೇ ಒಂದು ಕೆಲಸ ಆಗ್ಬೇಕು ಅಂತ. ಖುಷಿಯಾಗಿ ತುಂಬಾ ಸಂತೋಷ ಆಯ್ತು ಆ ಮಾತನ್ನು ಕೇಳಿ. ಥ್ಯಾಂಕ್ ಯು. ತುಂಬಾ ವಿಷಯಗಳನ್ನ ಮಾತಾಡಿದ್ರಿ. ಧನ್ಯವಾದಗಳು ಸರ್. ನಮಸ್ತೆ. ತುಂಬಾ ಇಷ್ಟ ಆಗಿರ್ಬೇಕು ನಿಮ್ಗೂ ಅಲ್ವಾ ವೀಕ್ಷಕರೇ? ಹೇಗೆ ಒಂದು ಸೊಸೈಟಿಯನ್ನ ಸಂಪನ್ನಗೊಳಿಸ್ತಾ ಹೋಗ್ಬೇಕು ಅನ್ನೋದನ್ನ, ಅದು ಚಿತ್ರದ ಮೂಲಕ ಮಾಡಬಹುದು ಅನ್ನೋದನ್ನ ಶೇಷಾದ್ರಿ ಅವರು ಹೇಳಿದ್ದಾರೆ. ನಮ್ಮ ಈ ಸಂದರ್ಶನ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ವ್ಯಕ್ತಿ ಜೊತೆ ಮುಂದೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.